ದ ಸೌಂಡ್ ಆಫ್ ದಟ್, ದ ಸೌಂಡ್ ಆಫ್ ದಿಸ್ ಅಂತಂದರೆ ಬೇಂದ್ರೆ ಅಂತ ಕವಿಯೊಬ್ಬರನ್ನ ದಾಟಿಸೋದು ಸ್ವಲ್ಪ ಕಷ್ಟ ನಮಗೆ ಇಂಗ್ಲೀಷಲ್ಲಿ. ಮಂಗಳೂರಿನ ಎಲ್ಲ ಬಹುತ್ವವನ್ನು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡುವಂಥ ಕಾದಂಬರಿ ಅದು. ಅನುವಾದದ ಪ್ರಕ್ರಿಯೆ ಅದರ ಮಹತ್ವ ಮತ್ತು ಅದರ ಅಗತ್ಯ, ಡ್ರಮ್ಯಾಟಿಕ್, ಡಿಸ್ಕ್ರಿಪ್ಟಿವ್ ಮತ್ತು ಇನ್ನೊಂದು ನರೇಟಿವ್, ಈ ಥರ ಮಾಡ್ಕೊಂಡು ಮಾಡಿದೆ ನಾನು. ಏನು ನಂಗೆ ಗೊತ್ತಿಲ್ವಾ ನಮ್ಮ ಕನ್ನಡ, ಇದು ಇವರೇನು ಬಂದು ಹೇಳೋದಂತ ಫಸ್ಟ್ ರಿಯಾಕ್ಷನ್. ಎಡಿಟರು ಅವಾಗ ಶೆಲ್ಡನ್ ಪಾಲಕ್ ಅವರು ಕನ್ನಡ ಓದ್ಕೊಂಡಿದ್ದಾರೆ. ಅವರು ಅದನ್ನು ಹಿಂಗೆ ಅಂಡರ್ಲೈನ್ ಮಾಡಿಬಿಟ್ಟು ಪ್ಲೀಸ್ ಚೆಕ್ ದಿಸ್. ಹರಿಶ್ಚಂದ್ರ ಕಾವ್ಯ ಅನ್ನೋನು ಪ್ಯಾನ್ ಇಂಡಿಯನ್ ಹೀರೋ, ಅವನು ಸಂವಿಧಾನಕ್ಕೆ ವಿರುದ್ಧ ಅದು ಅಂತ ಪ್ರಿಫೇಸ್ ಬರೆಯುವುದು ಅಂತ, ಅದಕ್ಕೆ ತಯಾರಿ ಏನೇನು ಮಾಡ್ತೀರಿ? ಹಳೆಗನ್ನಡ ಕಾವ್ಯಗಳಲ್ಲಂತೂ ನೀವು ಚಾಯ್ಸ್ ಮಾಡ್ಕೋತಿರಲ್ಲ, ಆಗಲೇ ಒಂದು ರೌಂಡ್ ಎಲ್ಲ ಓದ್ಕೋಬೇಕು. ನಾನು ಮಾಡ್ತಾ ಇರೋ ಕಾರಣ ಏನು ಅಂದರೆ ಕನ್ನಡಕ್ಕೆ ಮುಖ್ಯವಾದ ಮೌಲಿಕವಾದ ಕೃತಿಗಳು ಇಂಗ್ಲೀಷಿಗೆ ಬರಬೇಕು ಅಂತ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಅನುವಾದಕಿ, ಲೇಖಕಿ ಮತ್ತು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ ವನಮಾಲಾ ವಿಶ್ವನಾಥ್ ಅವರು. ಅವರು ಸಾರಾ ಅಬೂಬ್ಕರ್, ಕುವೆಂಪು, ರಾಘವಾಂಕ, ಲಂಕೇಶ್ ಮತ್ತು ವಚನಗಳನ್ನು ಗುಲ್ವಾಡಿ ವೆಂಕಟರಾಯರನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದಿಸಿದಂಥವರು. ಕನ್ನಡದ ವಾಂಗ್ಮಯವನ್ನು ಕನ್ನಡೇತರ ಓದುಗರಿಗೆ ತಲುಪಿಸುವುದಕ್ಕಾಗಿ ಇಂಗ್ಲೀಷ್ ಭಾಷೆಗೆ ಈ ಪಠ್ಯಗಳನ್ನು ಅನುವಾದಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಒಂದು ಪಠ್ಯ ಟ್ರಾನ್ಸ್ಲೇಟ್ ಆಗೋದಿದೆಯಲ್ಲ, ಆ ಪ್ರೋಸೆಸ್ನಲ್ಲಿ ನೀವು ಕನ್ನಡದಿಂದ ಇಂಗ್ಲೀಷಿಗೆ ತಗೊಂಡು ಹೋಗಲಿಕ್ಕೆ ಟ್ರೈ ಮಾಡಿದ್ರಿ. ಆ ಪ್ರೋಸೆಸ್ ಹೇಗಿರ್ತದೆ? ಅದು ಆ್ಯಕ್ಚುಲಿ ಅನುವಾದದ ಪ್ರಕ್ರಿಯೆ ಮತ್ತು ಅದರ ಮಹತ್ವ ಮತ್ತು ಅದರ ಅಗತ್ಯ. ಈಗೆಲ್ಲ ಅನುವಾದ ಮುಂಚೆ ಏನೋ ಒಂದು ನಮಗೆ ಇಷ್ಟ ಆಯಿತು, ಇದನ್ನು ಮಾಡೋಣ ಅಂತ ಒಂದು ನಮ್ಮ ವೈಯಕ್ತಿಕವಾದ ಒಂದು ಇಷ್ಟ ಅನಿಷ್ಟದ ಮೇಲೆ ಅವಲಂಬಿಸ್ತಾ ಇತ್ತು. ಆದರೆ ಈಗ ಅದಕ್ಕೆ ನಮಗೆಲ್ರಿಗೂ ಅರ್ಥ ಆಗಿರೋದೇನು ಅಂದರೆ ಅದಕ್ಕೆ ಒಂದು ಹೆಚ್ಚಿನ ಸಾಂಸ್ಕೃತಿಕ ಒಂದು ಮೌಲ್ಯ ಇದೆ. ಸಾಹಿತ್ಯಿಕ ಮೌಲ್ಯದ ಜೊತೆಗೇ ಇಡೀ ಸಂಸ್ಕೃತಿಗೆ ಅದು ಮುಖ್ಯ ಅದು ಅನ್ನೋ ಒಂದು ವಿಷಯ ಚೆನ್ನಾಗಿ ಮನದಟ್ಟಾಗಿದೆ. ಹಾಗಾಗಿ ಯಾವುದನ್ನು ಆರಿಸ್ಕೋತೀವಿ, ಅದನ್ನು ಹೇಗೆ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಮಾಡ್ತೀವಿ ಅನ್ನೋದು ದೊಡ್ಡ ಒಂದು ನಿರ್ಧಾರನೇ ಅದು. ಅದರಿಂದ ಅದು ಮಾಡುವಾಗ ಸಾಮಾನ್ಯ ಈಗ ನಾವು ಮನಸ್ಸಲ್ಲಿ ಈಗ ಒಬ್ಬರು ಪಬ್ಲಿಷರ್ನ ಇಟ್ಕೊಂಡಿದ್ರೆ ನಮಗೆ ಗೊತ್ತು ಅವರಿಗೆ ಒಂದು ರೀತಿಯಲ್ಲಿ ನಾವು ಒಂದು ರೀತಿಯ ಟ್ರಾನ್ಸ್ಲೇಷನ್ ಮಾಡಿಕೊಡ್ಬೇಕಾಗುತ್ತೆ, ಈ ಮಟ್ಟಕ್ಕೆ ಇರಬೇಕದು. ಮತ್ತು ಅದನ್ನು ಅದ್ರ ಜೊತೆಗೆ ಒಂದು ಇಂಟ್ರೊಡಕ್ಷನ್ ಬರೀಬೇಕು, ಅದ್ರ ಜೊತೆಗೆ ಏನೋ ಒಂದು ಅರ್ಥದ ಒಂದು ಪಟ್ಟಿದು ಶಬ್ದಕೋಶ ಕೊಡಬೇಕು. ಇವೆಲ್ಲ ಬರ್ತಾ ಏನಾಗ್ತಾಯಿದೆ, ಹೆಚ್ಚು ಪ್ರೊಫೆಷ್ನಲೈಸ್ ಆಗ್ತಾಯಿದೆ. ಮುಂಚಿನ ಹಾಗೆ ವೈಯಕ್ತಿಕವಾದ ಇದು ಆಯ್ಕೆ ಮೇಲೆ ಅಷ್ಟು ಡಿಪೆಂಡ್ ಆಗಲ್ಲ. ವೈಯಕ್ತಿಕ ಆಯ್ಕೆ ಮುಖ್ಯ, ಆದರೆ ಅದನ್ನು ಯಾತಕ್ಕೆ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋಕ್ಕೆ ಕೊಡುವ ಕಾರಣಗಳು ಸಾಂಸ್ಕೃತಿಕನೂ ಆಗಿರಬೇಕು. ಹಾಗಾಗಿ ಈಗಿನ ಪ್ರೋಸೆಸ್ ಸ್ವಲ್ಪ ಬೇರೆ ಥರ ಇದೆ ನಾವು ಈಗ ಮಾಡ್ತಾ ಇರೋದು. ಇದನ್ನು ಸಾಂಸ್ಥಿಕ ಅನುವಾದ ಅಂತ ಹೇಳ್ಬೋದಾ? ಇದನ್ನು ಅದು ಒಂದು ಏನಂದರೆ ಸ್ವಲ್ಪ ಭಿನ್ನ ಕೂಡ ಇದು. ನೀವು ಈಗ ಸಾಹಿತ್ಯ ಅಕಾಡೆಮಿ ಅಂತ ಸಂಸ್ಥೆಗಳಿಗೆ ಮಾಡಿದ್ರೆ ಅದರದ್ದು ಪ್ರೋಸೆಸ್ಸೇ ಒಂಥರ ಇರುತ್ತೆ. ಅದೇ ನೀವು ಸ್ವಲ್ಪ ಕಮರ್ಷಿಯಲ್ ಆಗಿರೋ ಈಗ ಪೆಂಗ್ವಿನ್ ಅವ್ರಿಗಾಗಲಿ ಅವ್ರಿಗೆ ಮಾಡಿದ್ರೆ ಆ ಪ್ರೋಸೆಸ್ಸೇ ಬೇರೆ ಥರ ಇರುತ್ತೆ. ಯಾಕೆಂದರೆ ಅವರ ಓದುಗ ಸಮುದಾಯನೇ ಬೇರೆ, ಇವ್ರಿಗೆ ಇರೋ ಓದುಗ ಸಮುದಾಯ ಬೇರೆ. ಅದೇ ನೀವು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೆಸ್ ಅವ್ರು ತಾನೇ ನಮ್ಮ ಮೂರ್ತಿ ಕ್ಲಾಸಿಕಲ್ ಲೈಬ್ರರಿ ಆಫ್ ಇಂಡಿಯಾ ಅವರ ಇದನ್ನೆಲ್ಲ ಗ್ರಂಥಗಳನ್ನು ಅವರೇ ತರ್ತಾ ಇರೋದು. ಅದೊಂದು ಯೂನಿವರ್ಸಿಟಿ ಪ್ರೆಸ್ಸು. ಅದರಿಂದ ಅವರಿಗೆ ಯೂನಿವರ್ಸಿಟಿ ಪ್ರೆಸ್ನ ಒಂದು ಟ್ರೆಡಿಷನ್ನೇ ಇದೆ ಟ್ರಾನ್ಸ್ಲೇಷನ್ಸ್ ಪಬ್ಲಿಷ್ ಮಾಡೋಕ್ಕೆ. ಅದು ಅವ್ರ ರೂಲ್ಸ್ನ ಅವ್ರು ಫಾಲೋ ಮಾಡ್ತಾರೆ. ಅದರಿಂದ ಓದುವ ಸಮುದಾಯ ಬೇರೆ ಬೇರೆ ಆಗಿರೋದ್ರಿಂದ ನಾವು ಮಾಡಿಕೊಡೋ ಇದು ಅನುವಾದ ಕೂಡ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಒಂದು ಕೆಲವು ಶೇಡ್ಸ್ ಆಫ್ ಡಿಫರೆನ್ಸ್ ಅಂತ ಹೇಳ್ಬೋದು. ತೀರ ದೊಡ್ಡ ವ್ಯತ್ಯಾಸ ಅಲ್ಲ, ಆದರೆ ಒಂದು ರೀತಿಯಲ್ಲಿ ಯಾವ ಓದೋರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ಒಂದು ಅನುವಾದ, ಒಂದು ಟೆಕ್ಸ್ಟ್ನ ಅನುವಾದಕ್ಕೆ ತಗೊಳ್ಳುವಾಗ ನೀವು ಅದರ ತಯಾರಿ, ಪೂರ್ವ ತಯಾರಿ ಅಂದರೆ ಅದನ್ನು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ
ಹಿಂಗೆ ತೆಗೆದಿಟ್ಟಷ್ಟು ಸರಳ ಏನಿರಲ್ಲ ಅದು, ಖಂಡಿತ ಅಲ್ಲ. ಅದೊಂದು ಪ್ರಾಸೆಸ್. ಅದಕ್ಕಾಗಿ ತಯಾರಿ ಹೇಗೆ ಮಾಡ್ತೀರಿ? ಯಾವ ಥರದ ತಯಾರಿ ಮಾಡ್ತೀರಿ? ನಿಮ್ಮ ತಯಾರಿಯ ವಿಷಯ ಸಂಗತಿಗಳೇನು? ಈಗೇನು ಅಂದರೆ, ಈಗ ಕನ್ನಡದಲ್ಲಿ ಏನಿದೆ, ಇಲ್ಲಿಯ ಒಂದು ಜಾಗ್ರಫಿ, ನಮ್ಮ ಲಿಟ್ರರಿ ಜಾಗ್ರಫಿ ಯಾವ ಥರದ್ದು ಅಂತ ಫಸ್ಟ್ ನಮ್ಗೆ ಗೊತ್ತಿದ್ರೆ ಏನನ್ನು ಆಯ್ಕೆ ಮಾಡೋದಕ್ಕೆ ಏನೇನಿದೆ ಅಂತ ಗೊತ್ತಿರಬೇಕು ಚೆನ್ನಾಗಿ. ಅದರಿಂದ ಈ ಭೂಮಿನಲ್ಲಿ ಏನಿದೆ ಅಂತ ಫಸ್ಟ್ ಚೆನ್ನಾಗಿ ಗೊತ್ತಿರಬೇಕು. ಆವಾಗ ನಮಗೆ ಯಾವುದನ್ನು ಆರಿಸ್ಕೊಂಡ್ರೆ ಹೇಗಾಗಬಹುದು ಅಂತ. ಸಾಮಾನ್ಯ ಈಗ ನನ್ಗನ್ಸಿರೋದು ಕಥೆ ಸ್ವಲ್ಪ ಬಲವಾಗಿರುತ್ತಲ್ಲ, ಅಂಥ ಪಠ್ಯಗಳನ್ನು ಆರಿಸ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ದಾಟುತ್ತೆ. ಅದೇ ಬರೀ ಕಾವ್ಯಾತ್ಮಕವಾಗಿದ್ದರೆ, ಈಗ ಬೇಂದ್ರೆ ಅಂಥ ಕವಿಯೊಬ್ಬರನ್ನ ದಾಟಿಸೋದು ಸ್ವಲ್ಪ ಕಷ್ಟ ನಮಗೆ ಇಂಗ್ಲೀಷಲ್ಲಿ. ಅದೇ ಸ್ವಲ್ಪ ಕಥೆ, ಕಾದಂಬರಿ ಈ ಥರದ್ದಾದರೆ ಸುಲಭ ಆಗುತ್ತೆ. ಅದರಲ್ಲೂ ಸ್ವಲ್ಪ ತೀರಾ ಒಂದು ಯಾವುದನ್ನು ಪ್ರಾದೇಶಿಕ ಅಂತ ನಾವು ವರ್ಣಿಸ್ತೀವಿ, ಅದು ಸ್ವಲ್ಪ ಕಷ್ಟ ಇದಕ್ಕಿಂತ. ಯಾವುದು ಸ್ವಲ್ಪ ನಗರ ಕೇಂದ್ರಿತವಾಗಿರೋ ಪಠ್ಯಕ್ಕಿಂತ ನಾವೆಲ್ಸು ಅಂಥದ್ರಲ್ಲಿ ಇದು ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟ ಆಗುತ್ತೆ. ಯಾಕೆಂದರೆ ಅದು ತೀರಾ ನಮ್ಮ ಇಲ್ಲಿಯ ಬದುಕಿನ ಒಂದು ಮಣ್ಣಿಂದ ಹುಟ್ಟಿ ಅದನ್ನು ಪ್ರತಿನಿಧಿಸುವಂಥ ಟೆಕ್ಸ್ಟ್ ಆದರೆ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಕಥೆ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದರೆ, ನಾನು ಹರಿಶ್ಚಂದ್ರ ಕಾವ್ಯ ಆರಿಸ್ಕೊಂಡಿದ್ದೆ ಅದಕ್ಕೆ. ಈಗ ಹರಿಹರನ ರಗಳೆಗಿಂತ ನನಗೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸ್ವಲ್ಪ ಇದು ಚೆನ್ನಾಗಿ ದಾಟುತ್ತೆ ಅಂತ ಅನಿಸಿತ್ತು ಆವಾಗ. ಹಾಗಾಗಿ ಯಾಕೆಂದರೆ ಇಡೀ ಇದು ಕಥೆ ಮೊದಲನೇ ಕೆಲವು ಸ್ಥಳಗಳನ್ನು ಬಿಟ್ಟರೆ ಆಮೇಲೆಲ್ಲ ಕಥಾಭಾಗನೇ ಜಾಸ್ತಿ. ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡೋದು ಸುಲಭ ಇಂಗ್ಲೀಷ್ಗೆ. ಈಗ ನೀವು ರಾಘವಾಂಕನ ಪ್ರಸ್ತಾಪ ಮಾಡಿರೋದ್ರಿಂದ ಹರಿಶ್ಚಂದ್ರ ಕಾವ್ಯನ ಇಂಗ್ಲೀಷ್ಗೆ ತೊಗೊಂಡು ಬಂದು ಮೂರ್ತಿ ಕ್ಲಾಸಿಕ್ನಿಂದ ಬಂದದ್ದು. ಈಗ ಅದಕ್ಕಿಂತ ಮುಂಚೆ ನೀವು ಪ್ರೋಸ್ ಟೆಕ್ಸ್ಟ್ಗಳನ್ನು ಅನುವಾದ ಮಾಡಿದ್ರಿ. ಈ ಪೊಯೆಟ್ರಿಯನ್ನು, ಅದು ಷಟ್ಪದಿಯನ್ನು 6 ಸಾಲಿನ ಕನ್ನಡ ಸಾಲುಗಳ, ಅದಕ್ಕೊಂದು ಮೀಟ್ರ್ ಇದೆ, ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಅಂಥದ್ದೊಂದನ್ನು ಇಟ್ಕೊಂಡು ಅದು ಗೊತ್ತಿಲ್ಲದೇ ಇರುವ ಓದುಗನಿಗಾಗಿ ಮಾಡೋದಕ್ಕಾಗಿ ಏನೇನು ತಯಾರಿ ಮಾಡಬೇಕಾಯ್ತು? ಅದು ಹೆಂಗೆ ಮಾಡಿದ್ರಿ ಅದನ್ನ? ಅದು ಒಂದೇನಂದರೆ, ನಾನು ಅಲ್ಲಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಒಂದು ಪದ್ಯ ಕೆಲವೊಂದು ಮಾಡಿದ್ದಿರಬಹುದು ಅಲ್ಲಿವರೆಗೂ. ಇಡೀ ಕಾವ್ಯ ಅಂತ ಯಾರ್ದೂ ಮಾಡಿರಲಿಲ್ಲ. ಅದು ಆಧುನಿಕ ಆಗಿರ್ಬೋದು, ಪೂರ್ವಾಧುನಿಕ ಆಗಿರ್ಬೋದು, ಯಾರ್ದೂ ಮಾಡಿರಲಿಲ್ಲ. ಸೊ ಬಟ್ ಆದರೆ ಇವರು ಮೂರ್ತಿ ಕ್ಲಾಸಿಕಲ್ ಲೈಬ್ರರಿ ಆಫ್ ಇಂಡಿಯಾನ ಗೈಡ್ಲೈನ್ಸಲ್ಲಿ ನೀವು ಏನೇ ಆರಿಸ್ಕೊಳ್ಳಿ ಅದನ್ನು ಪ್ರೋಸಲ್ಲೇ ಮಾಡಿ, ಸ್ಪಷ್ಟವಾಗಿರೋ ಕ್ಲಿಯರ್ ಪ್ರೋಸಲ್ಲಿ ಮಾಡಿದ್ರೆ ಸಾಕು. ಯಾಕೆಂದರೆ ನಾವು ಮಾಡ್ತಾ ಇರೋದು ಇವತ್ತಿನ ಆಧುನಿಕ ಓದುಗರಿಗೆ. ಹಾಗಾಗಿ ನೀವು ಪೊಯಿಟ್ರಿ ಆಗೇನು ಮಾಡಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಭಾರತೀಯ ಭಾಷೆಗಳ ಲಯ ಇರಬಹುದು, ಮತ್ತು ಈ ಏನು ಹೇಳ್ತೀವಿ ಛಂದಸ್ಸಿರ್ಬೋದು, ಇದನ್ನೆಲ್ಲ ಇಂಗ್ಲೀಷಲ್ಲಿ ಹಿಡಿಯೋದು ಕಷ್ಟ ಅಂತ ನಾವು ಅನುಭವದಿಂದ ಬಲ್ಲೆವು. ಹಾಗಾಗಿ ನೀವು ಇದಾಗೆ ಮಾಡಿ ಅಂತ ಹೇಳಿದರು. ಆ ಧೈರ್ಯದ ಮೇಲೆ ನಾನು ಇಳಿದಿದ್ದು ಫಸ್ಟು. ಸರಿ ಮಾಡೋಣ, ಪ್ರೋಸ್ನಲ್ಲಿ ಮಾಡುತ್ತಾನೆ, ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಆದಷ್ಟು ಸ್ಪಷ್ಟವಾಗಿ ಮಾಡೋದು ಅಂತ. ಸೊ ನಾನು ಮಾಡಿದ ಮೊದಲನೇ ಡ್ರಾಫ್ಟು ಮೊದಲನೇ ಷಟ್ಪದಿಯಿಂದ ಕೊನೆ ಷಟ್ಪದಿವರೆಗೂ ಪ್ರೋಸಲ್ಲೇ ಇತ್ತು. ಈ ಕಡೆ ಎಡಗಡೆ ಪದ್ಯದ 6 ಷಟ್ಪದಿ 6 ಸಾಲಿದ್ರೆ ಇಲ್ಲಿ ಅದರ ಪ್ರೋಸ್ ಟ್ರಾನ್ಸ್ಲೇಷನ್ ಇತ್ತು ಒಂದು ಪ್ಯಾರಾಗ್ರಾಫಲ್ಲಿ, ಆ ಥರ. ಬಟ್ ಅದು ಕೊನೆಗೆ ಅವ್ರಿಗೆ ಸಬ್ಮಿಟ್ ಮಾಡಿ ಅದೆಲ್ಲ ಕರೆಕ್ಷನ್ ಎಲ್ಲ ಆಯಿತು. ಆಮೇಲೆ ಕಳಿಸಿದ್ರು ಒಂದು ಸಲ. ಆವಾಗ ನಂಗೆ ಅನ್ನಿಸ್ತು ಇದನ್ನು ಕೆಲವನ್ನಾದ್ರೂ ಸ್ವಲ್ಪ ಒಂದು ಕಾವ್ಯದ ಪದ್ಯದ ಥರ ಪ್ರೆಸೆಂಟ್ ಮಾಡೋಕ್ಕಾದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನೇನು ಅಂದ್ಕೊಂಡೆ, ಮೊದಲನೇ ಪ್ರಾರ್ಥನಾ ಪದ್ಯ, ಸಾಮಾನ್ಯ ನಾವು ಈ ನಾಂದಿ ಪದ್ಯಗಳನ್ನೆಲ್ಲ ಹಾಡಿನ ರೂಪದಲ್ಲಿ ದೇವರಿಗೆ ಹೇಳಿ ಮುಂದಕ್ಕೆ ಹೋಗುತ್ತಾನೆ. ಆದ್ದರಿಂದ ಅದಷ್ಟನ್ನು ಮಾಡ್ತೀನಿ ಅಂಥೇಳಿ ಮೊದಲನೇ ಒಂದು 7-8 ಪದ್ಯನ ನಾನು ಪೊಯಿಟಿಕ್ಕಾಗಿ ಒಂದು ವರ್ಸ್ ಫಾರ್ಮಲ್ಲಿ ಮಾಡಿಬಿಟ್ಟು ಕಳಿಸ್ದೆ. ಪ್ರೋಸಿಂದ ವರ್ಸಿಫೈ ಮಾಡಿ ಕಳಿಸ್ದೆ. ಅದು ಓಹೋ ಇದು ಚೆನ್ನಾಗಿದೆ ಈ ಥರದ್ದು ಮಾಡಿದ್ರೆ ಅಂದರು. ಆಮೇಲೆ ಕೆಲವೆಲ್ಲ ತುಂಬ ಒಂಥರ, ಈಗ ಚಂದ್ರಮತಿಗೆ ಆಗೋ ದುಃಖ ಇರಬಹುದು, ಇದೆಲ್ಲ ತುಂಬ ಇದು ಒಂದು ಮನಸ್ಸಿಗೆ ತಟ್ಟೋ ಹಾಗಿರಬೇಕು. ಸೊ ಆವಾಗ ಕಾವ್ಯ ಹೆಚ್ಚು ನಮಗೆ ಪರಿಣಾಮಕಾರಿ ಅಲ್ವಾ, ಅದಕ್ಕೆ ಅಂಥದ್ದನ್ನೆಲ್ಲ ಮಾಡಿ ಕಳಿಸ್ದೆ. ಓ ಹೌದು ಇದು ಚೆನ್ನಾಗಿದೆ, ಇದು ಇರಲಿ ಅಂತಂದರು. ಆಮೇಲೆ ಕೆಲವು ಕಡೆ ಇದು ಪ್ರಕೃತಿಯ ವರ್ಣನೆ ಇದರಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಇದು ಕಾವ್ಯ. ಸೊ ಅವಾಗ ಆದಷ್ಟನ್ನು ಮಾಡಿ ಕಳಿಸ್ದೆ. ಹಾಗೆ ಇದು 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 ಅಂದ್ಬಿಟ್ಟು ಕಡೆಗೆ
ಆಲ್ಮೋಸ್ಟ್ 100 ಪದ್ಯದಷ್ಟು ಪದ್ಯದಲ್ಲಿ ಕವನದಲ್ಲಿ ಮಾಡ್ದಂಗೆ ಆಯಿತು. ಬಾಕಿದೆಲ್ಲ ಈಗಲೂ ಪ್ರೋಸಲ್ಲೇ ಇದೆ. ಮತ್ತು ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಹರಿಶ್ಚಂದ್ರ ಕಾವ್ಯ ಬಹಳ ಒಂದು ನಾಟಕೀಯವಾದ ಪಠ್ಯ. ಅದು ಇದು ನಮ್ಮ ವಸಿಷ್ಠ ವಿಶ್ವಾಮಿತ್ರರ ಸಂವಾದ ಇರ್ಬೋದು, ಅಥವಾ ಹರಿಶ್ಚಂದ್ರ ಹೊಲತಿಯರ ಸಂವಾದ ಇರ್ಬೋದು, ಅದೆಲ್ಲನೂ ಒಂಥರ ಡ್ರಮ್ಯಾಟಿಕ್ ಆಗಿರೋದ್ರಿಂದ ಅದನ್ನು ನಾಟಕದಲ್ಲಿ ಡೈಲಾಗ್ ಬರೀತಾರಲ್ಲ ಅದೇ ಥರ ಬರೆದ್ರೆ ಅದು ಇನ್ನೂ ಹೆಚ್ಚು ಚೆನ್ನಾಗಿ ಓದೋಕ್ಕೆ ಸುಲಭ ಆಗುತ್ತೆ ಅಂಥೇಳಿ 3 ಥರದ್ದನ್ನು ಮಾಡಿಕೊಂಡು ಡ್ರಮ್ಯಾಟಿಕ್, ಡಿಸ್ಕ್ರಿಪ್ಟಿವ್ ಮತ್ತು ಇನ್ನೊಂದು ನರೇಟಿವ್, ಈ ಥರ ಮಾಡ್ಕೊಂಡು ಮಾಡಿದೆ ನಾನು. ಕನ್ನಡದ ಪೊಯಿಟ್ರಿನಲ್ಲಿ ಇರುವ ಕೆಲವು ಎಸೆನ್ಸ್ ಇರ್ತದಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ತರಬೇಕಂತ ಅನ್ನಿಸ್ಲಿಲ್ಲ? ಇಲ್ಲ, ಅದನ್ನು ಸ್ವಲ್ಪ ಬೇರೆ ಥರ ತಂದಿದ್ದೀನಿ ಅಂತ ಅಂದ್ಕೊಂಡಿರೋದು ನಾನು. ಇವಾಗ ಅದಕ್ಕೆ ಉದಾಹರಣೆನೇ ಕೊಡಬೇಕು, ಹಾಗೆ ನಾನು ಹೇಳೋದು ಕಷ್ಟ ಆಗುತ್ತೆ. ಇಲ್ಲಿ ಮೊದಲನೇ ಪದ್ಯನೇ ತಗೊಳ್ಳೋಣ. ಶ್ರೀಪತಿಗೆ ಸೊಬಗನು, ಉಡುಪತಿಗೆ ಶಾಂತಿಯನು, ವಾಣಿಪತಿಗೆ ಚಾತುರ್ಯಮಂ ಅಂತ ಈ ಉದ್ದಕ್ಕೆ ಹೇಳ್ಕೊಂಡು ಹೋಗಿ, ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನ್ ಎಮಗಿಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ. ಸೊ ಇಲ್ಲಿಯ ಸ್ಟ್ರಕ್ಚರ್ ಏನಾಗಿದೆ? ಶ್ರೀಪತಿಗೆ ಸೊಬಗನ್ನು ಕೊಡೋದು, ಉಡುಪತಿಗೆ ಶಾಂತಿಯನ್ನು ಕೊಟ್ಟವನು, ವಾಣಿಪತಿಗೆ ಚಾತುರ್ಯವನ್ನು ಕೊಟ್ಟವನು. ಈ ಪ್ಯಾಟರ್ನ್ ರಿಪೀಟ್ ಆಗಿದೆ ಹೌದು ಇಡಿಯಾಗಿ. ಅದು ನಿಮ್ಮ ಏನು ಛಂದಸ್ಸಿನಲ್ಲಿ ಛಂದಸ್ಸಿನ ಕಟ್ಟುಪಾಡಿಗೆ ಒಳಗಾಗಿ ರಿಪೀಟ್ ಆಗಿದೆ. ಈಗ ಛಂದಸ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ, ಏನಿದ್ರು ಬರೀ ಆ ಸ್ಟ್ರಕ್ಚರ್ನ ಉಳಿಸ್ಕೊಳ್ಳೋದು ಅಂತ. ಅದಕ್ಕೆ ಅದನ್ನು ನಾನೇನು ಮಾಡಿದೆ, ಅದನ್ನು ಕೊನೆಯಲ್ಲಿ ಡಿವೈನ್ ಪಂಪಾಪತಿ, ಲಾರ್ಡ್ ಆಫ್ ಹಂಪಿ, ಹೂ ಹ್ಯಾಸ್ ಲೆಂಟ್ ಎಲಿಗೆನ್ಸ್ ಟು ವಿಷ್ಣು, ಲಾರ್ಡ್ ಆಫ್ ಶ್ರೀ, ವಿಸ್ಡಮ್ ಟು ಬ್ರಹ್ಮ, ಲಾರ್ಡ್ ಆಫ್ ವಾಣಿ, ಬ್ಲಿಸ್ ಟು ಇಂದ್ರ, ಲಾರ್ಡ್ ಆಫ್ ಗಾಡ್ಸ್ ಅಂತ ಮುಂದುವರ್ಸ್ಕೊಂಡು ಹೋಗಿ ಅಲ್ಲಿರೋ ರೆಪಿಟೇಟಿವ್ ಪ್ಯಾಟ್ರನ್ ಇದೆಯಲ್ಲ, ಆ ಪ್ಯಾಟ್ರನ್ನ ಇದರಲ್ಲೂ ರಿಪೀಟ್ ಮಾಡಿದೆ. ಸೊ ಕಾವ್ಯ ಅಂದರೆ ಅದರ ಒಂದು ಪ್ಯಾಟರ್ನಿಂಗ್ ಇರುತ್ತಲ್ಲ, ಈ ಜೋಡಿಸುವ ಕ್ರಮ, ಆ ಜೋಡಿಸುವ ಕ್ರಮ ನನಗೆ ಸುಲಭ ಆಯಿತು. ಜೋಡಿಸುವ ಕ್ರಮನ ನಾನು ಇದು ಮಾಡ್ಕೊಳ್ಳೋ ಸುಲಭ ಆಯಿತು. ಹಾಗಾಗಿ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಛಂದಸ್ಸನ್ನು ಛಂದಸ್ಸಾಗಿ ಮಾಡಲಿಲ್ಲ, ಸ್ಟ್ರಕ್ಚರಲ್ ಆಗಿ ಇಲ್ಲಿರೋ ಒಂದು ಪ್ಯಾಟರ್ನ್ ಏನಿದೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಏನು ಚಾಲೆಂಜಸ್ ಏನು ಬಂದವು ಇದನ್ನು ಮಾಡುವಾಗ? ಈಗ ಇದರಲ್ಲಿ ಪದಗಳನ್ನು ಇಟ್ಕೊಂಡು ಆಟ ಆಡಿರೋದು ಅವನು ತುಂಬ ಪ್ಲೇ ಮಾಡ್ತಾನೆ ಅಲ್ವಾ? ಆ ಥರದ್ದೊಂದು ಆ ವರ್ಡ್ ಪ್ಲೇನ ಹೆಂಗೆ ತರೋದು ಇಂಗ್ಲೀಷಲ್ಲಿ ಅಂತ ಅನ್ನೋದೇ ದೊಡ್ಡದೊಂದು ನಮಗೆಲ್ಲ ಇರೋ ಸಮಸ್ಯೆ. ಅದಕ್ಕೆ ಅದರಲ್ಲಿ ಅವನು ಈಗ ಒಂದು ನಿಮಿಷ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ. ಇದರಲ್ಲಿ ನಡೆವದನಿ ಏನು ಬೇಟೆಗೆ ಹೋಗಿರ್ತಾನೆ, ಅಲ್ಲಿ ಏನೇನೋ ಬೇರೆ ಬೇರೆ ರೀತಿಯ ಧ್ವನಿಗಳು ಕೇಳಿಸ್ತಾ ಇದೆ ಅಂತ ಒಂದು ಬೇಟೆಯ ವಾತಾವರಣ, ಕಾಡಿನ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾನೆ. ನಡೆವದನಿ, ಹರಿವದನಿ, ಕರೆವದನಿ, ಬಿಲ್ಲ ಝೇ ಒಡೆವದನಿ, ಎಸುವದನಿ, ಬೈವದನಿ, ಕೂಗಿ ಬೊಬ್ಬಿಡುವದನಿ, ಇರಿವದನಿ, ಮುರಿವದನಿ, ತರಿವದನಿ, ಬೇಗೆಯುರಿವ ತುಡುಕುದನಿ, ತಿತ್ತಿರಿಯದನಿ, ಹರೆಯದನಿ, ಸನ್ನೆಗುಡುವದನಿ, ಖಗ ಮೃಗದ ಗರ್ಜನೆಯದನಿ, ಒರಲಿ ಕೆಡವ ದನಿಗಳು ಬೆರೆಸಿ ಬೆಳೆಯೇ ಘೋರಾರಣ್ಯ ಅತಿ ಭಯಂಕರವಾದುದು ಅಂತ. ಹೀಗೆ ದನಿ ಅನ್ನೋ ಪದನೇ ಎಷ್ಟು ಸಲ ರಿಪೀಟ್ ಮಾಡಿಕೊಂಡು ಬೇರೆ ಬೇರೆ ಛಾಯೆಗಳಲ್ಲಿ ಎಲ್ಲಾನು ಬೇರೆ ಬೇರೆ ಥರದ ಶಬ್ದಗಳು, ಅದನ್ನು ಬೇರೆ ಬೇರೆ ಪದಗಳಿಂದ ಅದನ್ನು ವರ್ಣಿಸಿದ್ದಾನೆ. ಇದನ್ನು ಹೆಂಗೆ ಮಾಡೋದು? ಇದೊಂದು ಲಿಸ್ಟ್, ಇದು ಯಾವ್ಯಾವ ಥರ ಧ್ವನಿ ಇತ್ತು, ABCD ಇಷ್ಟು ಧ್ವನಿ ಇತ್ತು ಅಂತ. ಆದರೆ ಹೆಂಗೆ ಆಡಿದ್ದಾನೆ ಇದರಲ್ಲಿ. ಸೊ ಇಂಗ್ಲೀಷಲ್ಲಿ ನಾನು ಇದನ್ನು ದ ಸೌಂಡ್ ಆಫ್ ದಿಸ್, ದ ಸೌಂಡ್ ಆಫ್ ದಟ್, ದ ಸೌಂಡ್ ಆಫ್ ದಿಸ್ ಅಂತಂದರೆ ಅದು ಚೆನ್ನಾಗೇ ಇರಲಿಲ್ಲ. ಮಾಡಿ ನೋಡಿಕೊಂಡೆ ಆ ಥರ ಇದ್ರ ದನಿ ಅನ್ನೋಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿ ಆಗಲಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಬಿಟ್ಟು, ಕ್ಯಾಪ್ಟಿವೇಟಿಂಗ್ ದ ಫಾರೆಸ್ಟ್ ವಿತ್ ಇಟ್ಸ್ ಗ್ರೋಯಿಂಗ್ ಕ್ಲಾಮರ್, feet shuffling, men moving, bows twanging and arrows swooshing, hunters chiding, swearing and hollering, sharp sounds of stabbing, breaking and hacking, moaning, groaning and the thud of falling, fires crackling, trumpets blaring, drums beating, animals
animals roaring and trumpeting, and birds calling, whoops and wails, squawks and screeches. ಅಂತ ಚೆನ್ನಾಗಿ ಬಂದಿದೆ. ಸುಮ್ಮನೆ ಒಂದು ಅದೇ ಲಿಸ್ಟನ್ನೇ ಬೇರೆ ಬೇರೆ ಮೆಕ್ಯಾನಿಕಲ್ ಆಗಿ ಮಾಡೋಕ್ಕಿಂತ ಈ ಥರ. ಬಟ್ ಇದು ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ಇದು ಫೈನಲ್ ವರ್ಷನ್, ಇದಕ್ಕಿಂತ ಮುಂಚಿನ ವರ್ಷನ್ಸ್ ಇತ್ತಾ ಅದಕ್ಕೆ? ಹೌದು, ಇದಕ್ಕೆ ಮುಂಚಿನ ವರ್ಷನಲ್ಲಿ ದ ಸೌಂಡ್ ಆಫ್ ಫೀಟ್ ಶಫ್ಲಿಂಗ್, ದ ಸೌಂಡ್ ಆಫ್ ಮೆನ್ ಮೂವಿಂಗ್, ದ ಸೌಂಡ್ ಆಫ್ ಬೋಸ್ ಟ್ವಾಂಗಿಂಗ್ ಅಂತ ಮಾಡಿದ್ದೆ. ಆಮೇಲೆ ಈ ದ ಸೌಂಡ್ ಆಫ್ ಅಂತ ಕನ್ನಡದಲ್ಲಿ ಯಾವುದನ್ನ ಹೇಳ್ತೀವಿ ಅದು ಶಫ್ಲಿಂಗಲ್ಲೇ ಶಫ್ಲಿಂಗ್ ಸೌಂಡ್ ಇದೆ. ಹೌದು. ಮೂವಿಂಗ್, ಮೆನ್ ಮೂವಿಂಗಲ್ಲೇ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯ, ಸಣ್ಣ ವಿಷಯ. ಇದರಲ್ಲಿ 2ನೇ ಲೈನಲ್ಲಿ ಬಿಲ್ಲ ಝೇ ಒಡೆವದನಿ, ನಡೆವದನಿ, ಹರಿವದನಿ, ಕರೆವದನಿ. ನಾನು ಹರಿವ ಅನ್ನೋ ಪದ ಇದೆಯಲ್ಲ, ಇದನ್ನು ಹರಿಯುವ ದನಿ, ಎಲ್ಲೋ ಏನೋ ಒಂದು ಜರಿ ಹರಿತಾ ಇದೆ, ಹರಿಯುವ ದನಿ ಅಂತ ಅದನ್ನು ಏನೋ ದ ಸೌಂಡ್ಸ್ ಆಫ್ ಏನೋ ರಿಪ್ಲಿಂಗ್ ವಾಟರ್ಸ್ ಅಂತ ಏನು ಚೆನ್ನಾಗಿದೆ ಪೊಯಿಟಿಕ್ ಆಗಿ, ಒಂದೇನೋ ಹೊಳಿತು ಹಂಗೆ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಇವರು ಎಡಿಟರು ಅವಾಗ ಶೆಲ್ಡನ್ ಪಾಲಕ್ ಅವರು ಕನ್ನಡ ಓದ್ಕೊಂಡಿದ್ದಾರೆ. ಅವರು ಅದನ್ನು ಹಿಂಗೆ ಅಂಡರ್ಲೈನ್ ಮಾಡಿಬಿಟ್ಟು ಪ್ಲೀಸ್ ಚೆಕ್ ದಿಸ್ ಅಂತ ಬರೆದಿದ್ರು. ಏನು ನಂಗೆ ಗೊತ್ತಿಲ್ವಾ ನಮ್ಮ ಕನ್ನಡ, ಇದು ಇವರೇನು ಬಂದು ಹೇಳೋದಂತ ಫಸ್ಟ್ ರಿಯಾಕ್ಷನ್ ಮನಸ್ಸಲ್ಲಿ. ಆಮೇಲೆ ಏನೋ ಹೇಳಿದಾರಲ್ಲ, ಚೆಕ್ ಮಾಡೋಣ, ಯಾತಕ್ಕೆ ಇವ್ರಿಗೆ ಡೌಟ್ ಬಂತು ಅಂತ ನೋಡಿದ್ರು. ಆಮೇಲೆ ನೋಡಿದ್ರೆ ಅದು ಹರಿವ ಅಂದರೆ ಆಗಿನ ಕನ್ನಡದಲ್ಲಿ, ನಡುಗನ್ನಡದಲ್ಲಿ ಹರಿಯೋದು ಅಂತಂದರೆ ಮೂವ್ ಆಗೋದು ಅಂತ, ಚಲಿಸೋದು ಅಷ್ಟೇ. ಇದು ಈಗಿನ ಹರಿಯುವ ಅಂತ ನಾವು ನದಿ ವಿಷಯಕ್ಕೆ ಅನ್ಕೋತೀವಲ್ಲ, ಅದು ಚಲನೆನೇ ಹರಿವ. ಬಟ್ ಅದು ಯಾವುದೇ ಥರದ ಚಲನೆನೂ ಆಗ್ಬೋದು, ಅದೇನೆ ಈಗಲೂ ಚಲನೆ ಆಗಬೇಕಾಗಿಲ್ಲ, ಅದೇ ಯಾವುದೇ ಚಲನೆ ಆಗ್ಬೋದು. ಅದಕ್ಕೆ ಇಲ್ಲಿ ಅವರು ಇಲ್ಲಿ ಹರಿವ ದನಿಯಿಂದಾಗ ಇಲ್ಲೇನೋ ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾರೆ ಬೇಟೆಗಾರರೆಲ್ಲ, ಅದರಿಂದ ಇಲ್ಲಿ ನಡೆಯೋದು ಅಥವಾ ಮೂವ್ ಆಗೋದು ಅನ್ನೋದೇ ಹೆಚ್ಚು ಸೂಕ್ತ ಅನ್ನೋದು ಅವರ ಮತ. ಸೊ ಅದೇ ಸರಿ ಇತ್ತು. ಅದಕ್ಕೆ ಆಮೇಲೆ ಮೆನ್ ಮೂವಿಂಗ್ ಅಂತ ಹಾಕಿದೆ. ಸೊ ಈಗ ನೋಡಿ, ಮೆನ್ ವಾಕಿಂಗ್ ಅಂತ ಹಾಕ್ಬೋದಾಗಿತ್ತು, ಬಟ್ ಮೆನ್ ಮೂವಿಂಗ್ ಮೂವಿಂಗ್ ಚಲನೆ ಅಂತ ಇರೋದ್ರಿಂದ ಮತ್ತೆ ಮೂವಿಂಗ್ ಅನ್ನೋ ಅರ್ಥನೇ ಬರೋ ಇನ್ನೊಂದು ಪದ ವಾಕಿಂಗು ಏನೋ ಹೇಳ್ಬೋದಾಗಿತ್ತು. ಬಟ್ ಮೆನ್ ಅಂತ ಹಾಕಿದ್ರಿಂದ ಮೆನ್ ಮೂವಿಂಗ್ ಅಂತ ಒಂದು ಸಣ್ಣ ಇದೆ ಉದಾಹರಣೆ ಕೊಟ್ಟಿದ್ದು ನಾನು. ಈ ಥರ ಎಲ್ಲ ಕಡೆ ING ಫಾರ್ಮ್ನೇ ಯೂಸ್ ಮಾಡಿಕೊಂಡು ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡೋದು ಹಾಗೆ. ಸೊ ಇದೇ ಥರ ಇನ್ನೊಂದು ಉದಾಹರಣೆ ಇದೆ. ಇದರಲ್ಲಿ ಕಂಪ್ಲೀಟಾಗಿ ಸಂಸ್ಕೃತನೇ ಉಪಯೋಗಿಸಿರೋದು. ಇದು ಕಾಡಿನ ವರ್ಣನೆನೇ, ಆದರೆ ಕಾಡಿನ ಒಂದು ಒಳ್ಳೆ ಮುಖ, ಅದು ಸ್ವಲ್ಪ ಕಾಡಿನ ಒಂದು ಭಯಾನಕವಾದ ಮುಖ ತೋರಿಸೋದು. ಆದರೆ ಇದು ಸ್ವಲ್ಪ ಶಾಂತವಾದ ಮುಖ ತೋರಿಸೋದು, ಸೌಮ್ಯ ಮುಖ. ಗೋಮುಖ ವ್ಯಾಘ್ರ ಮುಖ ಅಂತ ಇಟ್ಕೊಳ್ಳಿ, ಆ ಥರ. ಸೊ ಇದು ಗೋಮುಖವಾಗಿ ತೋರಿಸಿರೋದು. ಸಲೆ ಶಿವಮಯಂ ಶಿವಮಯಂ ಶಿವಮಯಂ, ಸಮುಜ್ವಲ ಶಿಖಿಮಯಂ ಶಿಖಿಮಯಂ ಶಿಖಿಮಯಂ, ನಿರಾಕುಲ ಶುಕಮಯಂ ಶುಕಮಯಂ ಶುಕಮಯಂ, ಗಿರಿಯ ಸಾನುವಿನಿಂದ ಒಸರ್ದು ಪರಿವ ಜಲ ಹರಿಮಯಂ ಹರಿಮಯಂ ಹರಿಮಯಂ, ಮೃಗಾಕುಲ ಮಧುಮಯಂ ಮಧುಮಯಂ ಮಧುಮಯಂ, ಶಬರಬಲ ಬಾಣಮಯ ಬಾಣಮಯ ಬಾಣಮಯವಾಗಿ ಕಾನನಂ ಕಣ್ಗೆಸೆದುದು. ಇದು ನೋಡಿ, ಇದನ್ನ ಓದಿ ದಂಗಾಗ್ಬಿಟ್ಟೆ. ಹೆಂಗಪ್ಪ ಇದನ್ನ ಮಾಡೋದು? ಓದ್ಲಿಕ್ಕೆ ಖುಷಿ ಆಗ್ತದೆ, ಆದ್ರೆ ಇನ್ನೊಂದು ಭಾಷೆಗೆ ತರಬೇಕಲ್ಲ. ತರೋದು ಹೇಗೆ ತರೋದು? ಇದು ಒಂಥರ, ಏಕೆಂದರೆ ಈ ಸಂಸ್ಕೃತದ ಪದಗಳ ಅದನ್ನೇ ವಿಶಿಷ್ಟವಾಗಿ ಉಪಯೋಗಿಸಿ ಒಂದು ಮೂಡ್ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಒಂದು ಪಾವಿತ್ರ್ಯದ ಒಂದು ಮೂಡ್. ಅದು ಹೆಂಗೆ ಬರುತ್ತೆ ಅಂದರೆ, ಈ ಶ್ಲೋಕದಲ್ಲಿ ರೆಪಿಟೇಷನ್ ಬರುತ್ತಲ್ಲ, ಆ ಥರ. ಅದರಿಂದ ಆ ರೆಪಿಟೇಷನ್ ಇರಬೇಕು. ಅದನ್ನು ಹೆಂಗೆ ಇಂಗ್ಲೀಷಲ್ಲಿ ತರೋದು ಅಂತ ಯೋಚನೆ ಆಯಿತು. ಫಸ್ಟು ಬರೀ ಇದು ಮಾಡಿದೆ, ಅರ್ಥ ಬರೋ ಹಂಗೆ ಒಂದು ಮಾಡಿದೆ. ಆದರೆ ಸೌಂಡ್ ಹೆಂಗೆ ತರೋದು? ಅದರ ನಾದಮಯತೆಯಿಂದ ತಾನೇ ಅದು ಇದಾಗ್ತಾ ಇರೋದು, ಅರ್ಥ ಎಸ್ಟಾಬ್ಲಿಷ್ ಆಗ್ತಾ ಇರೋದು. ಅದು ಹೆಂಗೆ ತರೋದು? ಅದಕ್ಕೆ ಏನು ಮಾಡಿದೆ, ನಾದಾನೂ ಉಳಿಸ್ಕೊಳ್ಳೋಣ, ಅರ್ಥನೂ ಉಳಿಸ್ಕೊಳ್ಳೋಣ. ಈಗ ವಾಕ್ ಮತ್ತು ಅರ್ಥ ಎರಡು ಒಟ್ಟಿಗೆ ಇರೋದೇ ಕಾವ್ಯ ಅಂತ, ಸಾಹಿತ್ಯವು ಕಾವ್ಯಂ.
ಆದರೆ ಇಲ್ಲಿ ವಾಕ್ ಬೇರೆ ಅರ್ಥ ಬೇರೆ ಮಾಡ್ಕೊಳ್ದೆ ಹೋದರೆ ನನಗೆ ಇಂಗ್ಲೀಷಲ್ಲಿ ಅದು ದಕ್ಕದಿಲ್ಲ. ಹೌದು. ಅದಕ್ಕೆ ಏನು ಮಾಡಿದೆ, ಈ ಥರ ಮಾಡಿದೆ. ದ ಫಾರೆಸ್ಟ್ ವಾಸ್ ಸೋಕ್ಡ್ ಇನ್ ಅ ಸ್ಪೆಷಲ್ ಆಂಬಿಯನ್ಸ್. ಶಿವಮಯಂ ಶಿವಮಯಂ ಶಿವಮಯಂ, suffused with water, grass and banyan trees. Shikhimayam, 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 replete with peacocks, fires and venomous snakes. ಅಂತ ಹೀಗೆ ಒಂದೇ ಇದರಲ್ಲಿ ನೋಡಿ, ಒಂದೇ ಲೈನಲ್ಲಿ ಈ ಮೇಲ್ಗಡೆ ಸಂಸ್ಕೃತದ್ದನ್ನು ಇದರಲ್ಲಿ ಹಾಕಿರೋದು ಇಟಾಲಿಕ್ಸಲ್ಲಿ, ಅರ್ಥನ ನಮ್ಮ ರೆಗ್ಯುಲರ್ ಫಾಂಟಲ್ಲಿ ಮಾಡಿರೋದು. ಈ ಥರ ತುಂಬ ಸರ್ಕಸ್ಗಳು ಮಾಡಬೇಕಾಗತ್ತೆ ನಾವು. ಕಾವ್ಯ ಮಾಡಬೇಕಾದ್ರೆ ನಾವು ಒಂದು ಇಟ್ಕೊಂಡು ಮಾಡ್ತೀವಿ ಸ್ಟ್ರಾಟಜಿ ಅಂತ ಆಗೋದೇ ಇಲ್ಲ. ಇದು ಒಂದು. ಇನ್ನೊಂದು ನನಗೆ ಏನು ಕೇಳಬೇಕು ಅನ್ನಿಸ್ತದೆ ಅಂದರೆ, ಒಂದು ಭಾರತೀಯ ಆಲೋಚನಾ ಕ್ರಮ ಅಂತಿದೆ. ಒಂದು ಅಂದರೆ ಈ ಹರಿಶ್ಚಂದ್ರ ಕಾವ್ಯ ಅನ್ನೋನು ಪ್ಯಾನ್ ಇಂಡಿಯನ್ ಹೀರೋ. ಅವನು ಇಂಡಿಯಾದ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಅವನ ಕತೆ ಹೇಳಿ ಒಪ್ಪಿಸಿ ಬಿಡ್ಬೋದು ಯಾವುದೇ ಭಾಷೆನಲ್ಲೂ. ಅಂದರೆ ಅದು ಕನ್ನಡದಿಂದ ತೆಲುಗಿಗೋ ತಮಿಳಿಗೋ ಮಲಯಾಳಂಗೋ ಅನುವಾದ ಮಾಡುವಾಗ ಒಂದು ಸಮಸ್ಯೆ ಬರಲ್ಲ, ಯಾಕಂದ್ರೆ ಅದು ಕಲ್ಚರಲ್ಲಿ ಒಂದೇ ಯೂನಿಟ್ನಲ್ಲಿ ಮಧ್ಯೆ ಇರ್ತದೆ. ಇದು ಇಂಗ್ಲೀಷ್ ಅನ್ನೋದು ಅಥವಾ ಇಂಗ್ಲೀಷ್ ಥರದ ಯಾವುದೇ ಪರಕೀಯ ಅಂತ ನಮ್ಮ ಸಂಸ್ಕೃತಿಗೆ ಭಿನ್ನವಾದ ಹೊರತಾದ ಸಂಸ್ಕೃತಿಗೆ ಒಂದು ಪಠ್ಯವನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಇಲ್ಲಿರುವ ಸಾಂಸ್ಕೃತಿಕ ನ್ಯೂಯಾನ್ಸಸ್ ಇರ್ತದಲ್ಲ, ಅವುಗಳನ್ನು ಕ್ಯಾರಿ ಮಾಡೋದು ಹೆಂಗೆ, ಮತ್ತು ಅದನ್ನು ಅದು ಗೊತ್ತಿಲ್ಲದೆ ಇರೋ ಓದುಗನಿಗೆ ಟ್ರಾನ್ಸ್ಫರ್ ಮಾಡೋದು ಹೆಂಗೆ? ಅದೇನೆ ಅದು ಅದರ ಬೇಸಿಕ್ ರೂಲ್ ಏನಪ್ಪ ಅಂದರೆ, ಟ್ರಾನ್ಸ್ಲೇಟ್ ವೇರ್ ಯು ಕ್ಯಾನ್. ಸೊ ಫಸ್ಟು ಇಲ್ಲಿರೋದನ್ನು ಏನೇನು ಇಂಗ್ಲೀಷ್ಗೆ, ಈಗಿನ ಇಂಗ್ಲೀಷ್ಗೆ, ನಮಗೆ ಗೊತ್ತಿರೋ ಇಂಗ್ಲೀಷ್ಗೆ ಅದನ್ನು ಮಾಡ್ಬೋದೋ ಮಾಡೋದು. ಬಟ್ ಕೆಲವೆಲ್ಲ ಮಾಡೋಕ್ಕಾಗಲ್ಲ ಆ್ಯಂಡ್ ಮಾಡಲೂಬಾರ್ದು. ಈಗ ಇದರಲ್ಲಿ ಹೊಲೆ, ಹೊಲೆಯ, ಹೊಲತಿ ಇವೆಲ್ಲ ಪದಗಳು ಬರುತ್ತೆ. ಬಟ್ ಈಗ ಮಾಡರ್ನ್ ಕನ್ನಡದಲ್ಲಿ ನಾವು ಬಳಸೋದೇ ಇಲ್ಲ, ಇದೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಇದು ಬಳಸಿದ್ರೆ ವರ್ಜ. ಈಗ ಹೌದು, ವರ್ಜ. ಅದರಿಂದ ಬಳಸಲೂಬಾರ್ದು, ಸಂವಿಧಾನಕ್ಕೆ ವಿರುದ್ಧ ಅದು ಅಂತ. ಆದರೆ ನನಗೆ ಇದೇ ಪ್ರಶ್ನೆ ನನಗೆ ಕುವೆಂಪು ಅವ್ರ ಕಾದಂಬರಿನಲ್ಲೂ ಬಂತು. ಇದನ್ನ ಹಾಗಾದರೆ ಇವತ್ತು ಅದು ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳಿ ಆವತ್ತಿನ ಕಥೆನ ಹೇಳಬೇಕಾದ್ರೆ ನಾನು ಅದನ್ನು ಬಳಸಬೇಕೋ ಬೇಡವೋ ಅಂತ. ಆದರೆ ನಾನು ಒಂದು ರೀತಿಯ ನನ್ನ ಇದು ಫಿಡೆಲಿಟಿ, ನನ್ನ ನ್ಯಾಯ ದೊರಕಿಸ್ಬೇಕಾಗಿದ್ದು ಆ ಟೆಕ್ಸ್ಟಿಗೆ. ಆದ್ದರಿಂದ ನಾನು ಅಲ್ಲೇನಿದೆಯೋ ಅದನ್ನು ನಾನು ಇಟ್ಕೋತೀನಿ ಅಂತ ಡಿಸೈಡ್ ಮಾಡಿ. ಆದರೆ ಇದು ನಾನು ಹೇಳಿರೋದಲ್ಲ, ನಾನು ಉಪಯೋಗಿಸೋಂಥ ಪದ ಅಲ್ಲ, ಇವತ್ತಿನ ಭಾಷೆನಲ್ಲಿ ನಾವು ಯಾರೂ ಉಪಯೋಗಿಸೋ ಅಂಥ ಪದ ಅಲ್ಲ. ಆದರೆ ಆ ಟೆಕ್ಸ್ಟು ಆವತ್ತಿಂದದು, ಆವತ್ತು ಇದು ಚಾಲ್ತಿಯಲ್ಲಿ ಇದ್ದಿದ್ದ ಒಂದು ಪದ. ಹಾಗಾಗಿ ಇದನ್ನು ಬಳಸ್ಕೊಂಡಿದ್ದೀನಿ ಅಂತ ಒಂದು ನೋಟ್ ಕೂಡ ಕೊಟ್ಟು, ಮತ್ತು ಅದರ ಅರ್ಥ ಏನು ಅಂತ ಇದರಲ್ಲೂ ಕೊಟ್ಟಿದ್ದೀನಿ, ಗ್ಲಾಸರಿನಲ್ಲಿ ಕೊಟ್ಟು ಮುಂದಕ್ಕೆ ಹೋಗಿರೋದು. ಹಾಗೆ ಒಂದನ್ನು ನಿವಾರಿಸ್ಕೊಂಡಿದ್ದು ಅದನ್ನು. ಮತ್ತು ಕೆಲವೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಏನು ಅಂತ, ಕೆಲವೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಹೇಳೋದು. ಅಲ್ಲಲ್ಲೇ ಆದಷ್ಟು ಟೆಕ್ಸ್ಟ್ ಒಳಗಡೆನೆ. ಈಗ ಕುವೆಂಪು ಅಂತ ಟೆಕ್ಸ್ಟಲ್ಲಿ ಅದು ಸಾಧ್ಯ ಇದೆ. ಕುವೆಂಪು ಅವರೇ ಹೊನ್ನಾಳಿ ಹೊಡೆತ ಇರ್ಬೋದು, ಇದು ಯಾತಕ್ಕೆ ಹೀಗೆ ಅಂತ ಅದನ್ನು ಅವರವರೇ ಹೇಳ್ತಾರೆ. ಯಾಕೆಂದರೆ ಅವರೊಂದು ಪ್ರಾದೇಶಿಕ ಕಾದಂಬರಿಯನ್ನು ಒಂದು ಕನ್ನಡದ ಸಾಮಾನ್ಯ ಜನರಿಗೆ ದಾಟಿಸ್ತಾ ಇದ್ರು. ಹಾಗಾಗಿ ಕೆಲವು ಪ್ರಾದೇಶಿಕ ವಿಷಯಗಳನ್ನು, ವಿವರಗಳನ್ನು ಅವರು ತಾವೇ ಟೆಕ್ಸ್ಟಲ್ಲಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅದನ್ನು ನಾನು ಮಾಡಿದ್ರಾಯ್ತು. ಬಟ್ ಇಲ್ಲಿ ಆ ಥರ ಇಲ್ಲ ನೋಡಿ. ಇಲ್ಲಿ ನಾನು ಹೊರಗಿಂದಾನೇ ಕೊಡಬೇಕಾಯ್ತು. ಅದಕ್ಕೆ ಒಂದು ಶಬ್ದಕೋಶ ಕೊಟ್ಬಿಟ್ಟು ಅದನ್ನು ಕೊಟ್ಟಿರೋದು. ಈಗ ಇದರಲ್ಲಿ ಕೂಡ ಹೊಲತಿಯರು ಮತ್ತು ಹರಿಶ್ಚಂದ್ರನ ನಡುವಿನ ಸಂವಾದದಲ್ಲಿ ಕೊನೆಗೆ ಪಂಚೇಂದ್ರಿಯಗಳಲ್ಲಿ 4 ಅಧಮ 1 ಅಧಿಕವೇ ಅಂತ ಒಂದು ಪ್ರಶ್ನೆ ಕೇಳ್ತಾರಲ್ಲ, ಆ ಥರದ ಪ್ರಶ್ನೆಗಳು, ಆ ಪ್ರಶ್ನೆ ಮತ್ತು ಅದಕ್ಕೆ ಉಂಟು ಮಾಡುವ ಉತ್ತರ, ಅವೆರಡನ್ನು ಹೆಂಗೆ ತರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನಗೆ. ಅದು ನೋಡಿ, ಒಂದು ಪಂಚೇಂದ್ರಿಯ ಅನ್ನೋದು ಏನು ಅಂತ ಅನ್ನೋದನ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡೋದೇ ಕಷ್ಟ ಅಲ್ವಾ ಆ್ಯಕ್ಚುಲಿ? ಇಲ್ಲ, ಅದು ಆ್ಯಕ್ಚುಲಿ ಅದು ಸುಲಭ ಆಯಿತು. ಯಾಕೆಂದರೆ 5 ಸೆನ್ಸಸ್ ಎಲ್ಲ ಕಾಮನ್ ಅಲ್ವಾ ನಾವೆಲ್ರಿಗೂ. ಇದು ಯಾವುದೇ ಭಾಷೆನಲ್ಲಾದ್ರೂ ಇದು ಏನು ಕಣ್ಣು ಕಿವಿ ಮೂಗು ಇದು ಸುಲಭ ಆಯಿತು. ಅದೇನು ಕಷ್ಟ ಅಲ್ಲ. ಬಟ್ ಒಂದು ಇದು ಹೇಳ್ತೀನಿ ನೋಡಿ. ಈಗ
ಕಾವ್ಯ ಅಂತಂದರೆ ನಾವು ಸ್ವಲ್ಪ ಏನು ಹೇಳೋದು ಕಾಂಪ್ಯಾಕ್ಟ್ ಆಗಿರಬೇಕು. ಹೌದು. ಅದು ತುಂಬ ಹೆಚ್ಚು ಏನು ವರ್ಣಾತ್ಮಕ ಪದಗಳು ಹೆಚ್ಚಿದ್ರೆ ಅದು ಒಂಥರ ವರ್ಡಿ ಆಗುತ್ತೆ ಹೌದು ಅನ್ನೋದೊಂದಿದೆ. ಅದು ಸರಿನೇ. ಸೊ ಅದಕ್ಕೆ ಒಂದು ಫಸ್ಟ್ ಡ್ರಾಫ್ಟ್ ಆದಮೇಲೆ ಡೇವಿಡ್ ಶುಲ್ಮನ್ ಅವರು ನನಗೆ ಎಡಿಟರ್, ಇದಕ್ಕೆ ರೀಜನಲ್ ಎಡಿಟರ್ ಅಂತ, ಅವರು ನವ್ ಇಟ್ ಇಸ್ ಟೈಮ್ ಟು ಕಂಪ್ರೆಸ್ ಅಂದರು. ನಾನು ವಾಟ್, ಇಷ್ಟು ದಿವಸ ಹೇಳಲೇ ಇಲ್ಲ ನೀವು, ಎಲ್ಲ ಫಸ್ಟ್ ಡ್ರಾಫ್ಟ್ ಆದಮೇಲೆ ಇಟ್ಸ್ ನೌ ಟೈಮ್ ಟು ಕಂಪ್ರೆಸ್ ಅಂದರೆ ಹೆಂಗೆ ಮಾಡೋದು ಅಂತ ಯೋಚನೆ. ಆದರೆ ಅವರು ವಿಧಾನ ಹೇಳ್ಕೊಡ್ಲಿಲ್ಲ, ಅದು ನಿಮಗೆ ಬಿಟ್ಟಿದ್ದು, ನೀವು ಹುಡ್ಕೋಬೇಕು. ಅವರು ಸಜೆಸ್ಟಿವ್ ಆಗಿ ಅವರು ಈ ಕಾವ್ಯನ ಮಾಡಿದ್ದೀರಾ, ಆಯಿತು, ಈಗ ಅದನ್ನು ಹೆಂಗೆ ಬಿಗಿ ಮಾಡ್ಬೋದು, ಸ್ವಲ್ಪ ಟೈಟ್ ಮಾಡ್ಬೋದು ನೋಡಿ ಅಂತ. ಆಮೇಲೆ ನಾವು ಎಲ್ಲ ನನ್ನ ಸ್ನೇಹಿತರ ತಲೆಯೆಲ್ಲ ತಿಂದು ನಾನು ಹೆಂಗಪ್ಪ ಮಾಡೋದು ಟೈಟ್. ಸೊ ಒಬ್ಬ ಫ್ರೆಂಡು ಇಲ್ಲಿ ಒಂದು 10 ಪದ್ಯ ಈ ಕಡೆ ನಾ ಮಾಡಿದ ರೀತಿ, ಆಮೇಲೆ ಅದನ್ನು ಈ ಕಡೆ, ಸೊ ಒಂದು ಪದ್ಯಕ್ಕೆ ಒಂದು ಇದಕ್ಕೆ ಷಟ್ಪದಿಗೆ ಏನಿಲ್ಲ ಅಂದರೂ ಒಂದು 80ರಿಂದ 90 ಪದಗಳ ಇಂಗ್ಲೀಷ್ ಅನುವಾದ ಮಾಡಿದ್ದೆ ನಾನು. ಅವರು ಅದನ್ನು 60ರಿಂದ 65 ಪದಗಳ ಇಳಿಸಿ ತೋರಿಸಿದ್ರು. ನೋಡೇ ಇರಲಿಲ್ಲವಲ್ಲ ಈ ಥರ ಸಾಧ್ಯತೆನಾ ಅಂತ ಅಂದ್ಕೊಂಡು, ಆಮೇಲೆ ಎಲ್ಲರೂ ಅದನ್ನೆಲ್ಲ ಇಟ್ಕೊಂಡು, ಅಂದರೆ ಈಗ ವಿಚ್ ಈಸ್ ಅಂತೆಲ್ಲ ಬರಿತೀವಲ್ಲ, ದಿಸ್ ಇಸ್ ಅ ಬುಕ್ ವಿಚ್ ಈಸ್, ಸೊ ಅದು ಆ ವಿಚ್ ಈಸ್ ಬೇಕಾಗಿಲ್ಲ, ಹೌದು, ಈ ಥರದ್ದೆಲ್ಲ ಬಿಟ್ಟು, ಮತ್ತು ಕೆಲವು ಇದು ಕ್ರಿಯಾಪದಗಳಿಗೆ ಅದು ಇನ್ನೂ ಸ್ವಲ್ಪ ಶಕ್ತಿ ಕೊಟ್ಟು ಅದನ್ನು 2-3 ಪದದ ಹೇಳೋದನ್ನು ಇದಲ್ಲಿ ಹೇಳೋದು, ಆ ಥರದ್ದೆಲ್ಲ ಅದು ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಅಂಥೇಳಿ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಕಡೆ ಮಾಡಿದೆ. ಬಟ್ ಇಲ್ಲಿ ಬಂದಾಗ ಈ ವಾಗ್ವಾದ ಆಗುತ್ತಲ್ಲ, ಇಲ್ಲಿ ಬಂದಾಗ ಇಲ್ಲೂ ಅಯ್ಯೋ ಒಂದು ಕಡೆ ಹೇಳಿದ್ರೆ ಇದು ಸಾಲದಾ, ಈಗ ನೋಡಿ, ಈಗ ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವು ಆವಲೇಸು, ಇನಿದುಳ್ಳ ಮಧುವನೊಸದೀವ ಒಳವು ಆವಲೇಸು, ಅಧಿಕ ಕಸ್ತೂರಿಯಂ ಕೊಡುವ ಮೃಗನಾಭಿ ತಾನು ಆವಲೇಸು, ದೇವರಿಗೆ ಸಲ್ಲವೇ ಉತ್ತಮ ಗುಣಗಳಿರ್ದಾವ ಕುಂದಂ ಕಳೆಯಲಾರವು ಅವನೀಶ ಕೇಳ್ ಅಂತ ಮುಂದಕ್ಕೆ ಹೋಗುತ್ತೆ. ಸೊ ಈ ಆವಲೇಸು ಅನ್ನೋದನ್ನು 5 ಸಲ ಉಪಯೋಗಿಸಿದ್ದಾರೆ. ನಾನೇನು ಅಂದ್ಕೊಂಡೆ, ಓ ಸರಿ, ಹಾಗಾದರೆ ಬಿಟ್ಬಿಡೋಣ, ಆವಲೇಸುನ ಒಂದು ಸಲ ಫಸ್ಟ್ ಟೈಮ್ ಇಟ್ಕೊಳ್ಳೋದು, ಆಮೇಲೆ ಬಿಟ್ಬಿಡೋದು, ಆವಾಗ ಇದಾಗಲ್ವಾ ಅಂತ ಆ ಥರದೊಂದು ಮಾಡಿ ನೋಡಿದೆ. ಆದರೆ ಇಲ್ಲಿ ಆ ಹೆಣ್ಮಕ್ಳು ಅವನನ್ನು ಪ್ರೆಸ್ ಮಾಡಿ ಕೇಳ್ತಾ ಇದ್ದಾರೆ, ಇದಾಗತ್ತೇನಪ್ಪ ಅಂತ. ಸೊ ಮಾತಿನ ಒಂದು ಆ ಬಲ ಇದೆಯಲ್ಲ, ಅದು ಆ ಕಾಕು ಬರಬೇಕು ಅಂದರೆ ಅದು ರಿಪೀಟ್ ಆಗಲೇಬೇಕು. ಸೊ ಅವಾಗ ನಮಗೆ 2 ಪ್ರಿನ್ಸಿಪಲ್ಸ್ ಬಂತು ಟ್ರಾನ್ಸ್ಲೇಷನಲ್ಲಿ. ಒಂದು ಕಂಪ್ರೆಸ್ ಮಾಡಿ ಚಿಕ್ಕದಾಗಿ ಹೇಳೋದು, ಇನ್ನೊಂದು ಅಲ್ಲೇನಿದೆ ಆ ಇಫೆಕ್ಟ್ ತರೋದು. ಆ ಇಫೆಕ್ಟ್ ತರೋಕ್ಕೆ ರೆಪಿಟೇಷನ್ನೇ ಒಂದು ಸ್ಟ್ರಾಟಜಿ ಆಗಿದ್ದರೆ, ಇದಕ್ಕೂ ಅದಕ್ಕೂ ಹಾಗಾದ್ರೆ ಯಾವುದನ್ನು ಜಾಸ್ತಿ ಬೆಲೆ ಕೊಡ್ತೀರಾ? ಕಂಪ್ರೆಷನ್ನು ಕೊಡ್ತೀರಾ? ಕಂಪ್ರೆಷನ್ ಇಲ್ಲಿ ವರ್ಕ್ ಆಗಲ್ಲ, ಯಾಕೆಂದರೆ ಇದರ ಪರಿಣಾಮ ಬೇರೆ ಥರದ್ದು. ಸೊ ಮತ್ತೆ ಅದನ್ನು ತಿದ್ದು ಕಳಿಸ್ದೆ, ಲಾಸ್ಟ್ ಸ್ಟೆಪ್ಪಲ್ಲಿ ಕಳಿಸ್ದೆ, ಲಾಸ್ಟ್ ಸ್ಟ್ಯಾನ್ಸ್ ಇದರಲ್ಲಿ ಏನೋ ಪ್ರೂಫ್ ಓದ್ತೀವಲ್ಲ ಆವಾಗ. ಅದಕ್ಕೆ ಆಮೇಲೆ ನೋಡಿ, ವಾಟ್ ಈಸ್ ಸೋ ಪ್ಯೂರ್ ಅಬೌಟ್ ದ ಫ್ಲೆಶ್ ಆಫ್ ದ ಅದರ್ಸ್ ದಟ್ ಈಲ್ಡ್ ಹೋಲಿ ಮಿಲ್ಕ್? What is so pure about the bee that makes it sweet honey? What is so pure about the deer's bowels that yield fragrant musk? Are they all not sacred enough to be used in worship? Are there any failings impossible to overcome in the company of the virtues? When you have such beauty and such youthfulness before you, why talk of caste or clan, your majesty? ಅಂತಾರೆ. ಸೊ ಹಾಗೆ ಅದನ್ನು ರಿಪಿಟೇಷನ್ ಇಟ್ಕೊಂಡಿದ್ರಿಂದಾನೇ ಅದಕ್ಕೊಂದು ಫೋರ್ಸ್ ಬಂತು, ಒಂದು ಪರಿಣಾಮ, ಚಾರ್ಜ್ ಅಂತ. ಸೊ ಹಾಗೆ ಅದು ಅಲ್ಲಲ್ಲಿ ನೋಡ್ಕೊಂಡು ಮಾಡಬೇಕಾಗತ್ತೆ, ಕಾಂಟೆಕ್ಸ್ಟ್ ನೋಡ್ಕೊಂಡು ಮಾಡಬೇಕು. ಇದು ಒಂದು ಅನುವಾದದ ಪ್ರೋಸೆಸ್ ಆಯಿತು, ಅನುವಾದ ಮಾಡೋದು. ಈ ಪ್ರಿಫೇಸ್ ಬರೆಯುವುದು ಅಂತ, ಅದಕ್ಕೆ ತಯಾರಿ ಏನೇನು ಮಾಡ್ತೀರಿ? ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಅನುವಾದದ ಪ್ರಕ್ರಿಯೆಗಿಂತ ತುಂಬ ಭಿನ್ನವಾದ ರಿಸರ್ಚ್ ಓರಿಯೆಂಟೆಡ್ ಆದ, ಮತ್ತು ನಿಮ್ಮ ಆ ಟೆಕ್ಸ್ಟ್ನ ಒಡನಾಟ ಮಾತ್ರ ಬರೆಯಲ್ಲ, ಅಲ್ಲಿ ಅದರ ಕಲ್ಚರಲ್
ಲಿಟ್ರರಿ ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಕೂಡ ತರಬೇಕಾಗುತ್ತೆ ಅದು. ಅದು ಅದರಲ್ಲೂ ಇಂಥ ಹಳೆಗನ್ನಡ ಕಾವ್ಯಗಳಲ್ಲಂತೂ ನೀವು ಚಾಯ್ಸ್ ಮಾಡ್ಕೋತಿರಲ್ಲ, ಆಗಲೇ ಒಂದು ರೌಂಡ್ ಎಲ್ಲ ಓದ್ಕೋಬೇಕು. ಯಾಕೆಂದರೆ ಇದೇ ಕೃತಿನ ಆರಿಸ್ಕೊಂಡು ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ ಅನ್ಸೋದಕ್ಕೆ ಮುಂಚೆ ನೀವು ಅದನ್ನು ಬರೀ ಟೆಕ್ಸ್ಟ್ ಓದಿದರೆ ಸಾಲದು. ಈಗ ಕನ್ನಡದಲ್ಲಿ ಇದಕ್ಕೆ ಎಷ್ಟು ಬೆಲೆ ಇದೆ, ಹೇಗೆ ಕಟ್ಟಿದ್ದಾರೆ, ಇದರ ನೆಲೆ ಬೆಲೆ ಏನು. ಆದರೆ ಯಾಕಂದರೆ ನನ್ನ ಉದ್ದೇಶ, ನಾನು ಮಾಡ್ತಾ ಇರೋ ಕಾರಣ ಏನು ಅಂದರೆ ಕನ್ನಡಕ್ಕೆ ಮುಖ್ಯವಾದ ಮೌಲಿಕವಾದ ಕೃತಿಗಳು ಇಂಗ್ಲೀಷಿಗೆ ಬರಬೇಕು ಅಂತ. ಅದು ಮುಖ್ಯವಾದ್ದು ಮೌಲಿಕವಾಗಿದ್ದು ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಓದಿದ್ರೆ? ಸೊ ಅದರಿಂದ ಕೃತಿ ಜೊತೆಗೆ ಓದ್ತಾನೆ ಕೃತಿಯ ಸುತ್ತಮುತ್ತ ಬಂದಿರೋ ಅದರ ವಿಮರ್ಶೆ ಇರಬಹುದು, ಅದರ ಬಗ್ಗೆಗಿನ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಚರಿತ್ರಕಾರರು ಏನು ಹೇಳಿದ್ದಾರೆ ಅದು, ಮತ್ತು ಈ ನಮ್ಮ ಎಲ್ಲ ಇದೆಯಲ್ಲ ಜಾತಿ ವರ್ಣ ಇದರ ಕಾಂಟೆಕ್ಸ್ಟಲ್ಲಿ ಈ ಟೆಕ್ಸ್ಟು ಎಷ್ಟು ಮುಖ್ಯ ಆಗುತ್ತೆ, ಇದನ್ನೆಲ್ಲ ನೋಡ್ಕೊಳ್ಬೇಕು ಅಂದರೆ ಇದನ್ನೆಲ್ಲ ಓದಲೇಬೇಕು. ಸೊ ಓದೋದು, ಪುಸ್ತಕದ ಬಗ್ಗೆ ಓದೋದು ಅನ್ನೋದು ಒಂದು 2 ರೀತಿಯ ಲೆವೆಲ್ಸಲ್ಲಿ ಕೆಲಸ ಮಾಡುತ್ತೆ. ಒಂದು ಆಯ್ಕೆಯ ಲೆವೆಲಲ್ಲಿ, ಈಗ ಇದನ್ನೇ ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವ ಆವೃತ್ತಿನ ಆರಿಸ್ಕೋತೀವಿ? ಈಗ ಸಾಮಾನ್ಯ ಈಗ ವಡ್ಡಾರಾಧನೆ ಮಾಡಿದ್ದೀನಿ, ಈಗ ಹಂಪನ ಅವರು ಈಚೆಗೆ ಒಂದು ಎಡಿಟ್ ಮಾಡಿದ್ದಾರೆ, ಅವ್ರಿಗೆ ಮುಂಚೆ DL ನರಸಿಂಹಾಚಾರ್ಯ ಎಡಿಟ್ ಮಾಡಿದ್ದಾರೆ. ಈಗ 2-3 ಇದ್ದರೆ ನಾನು ಯಾರ ಎಡಿಷನನ್ನು ಅಧಿಕೃತ ಅಂತ ಇಟ್ಕೊಂಡು ಮಾಡ್ತೀನಿ, ಯಾವ ಕಾರಣಕ್ಕೆ ಅದು ನನಗನ್ಸಿದೆ, ಇದೆಲ್ಲ ನಾನು ಹೇಳಬೇಕಾಗುತ್ತೆ. ಅದರಿಂದ ಅದು ಇನ್ನೊಂದು ಲೆವೆಲ್ ಆಫ್ ಸ್ಕಾಲರ್ಶಿಪ್. ಏಕೆಂದರೆ ಆಧುನಿಕ ಬರವಣಿಗೆ ಆದರೆ ಒಂದೇ ಎಡಿಷನ್ ಇರುತ್ತೆ, ಅದರಲ್ಲೇನೋ ಈ ಥರ ಅದರಲ್ಲಿ ತೊಂದರೆ ಇಲ್ಲ. ಸೊ ಹಿಂದಿಂದಾದರೆ ಅದು ಒಂದು ಲೆವೆಲ್ ಆಫ್ ಸ್ಕಾಲರ್ಶಿಪ್ ಇರಬೇಕಾಗುತ್ತೆ ಓದೋಕ್ಕೆ. ಸರಿ, ಅದನ್ನು ಅದ್ರ ಜೊತೆಗೇ ಅದು ಬಂದಿರೋ ವಿಮರ್ಶೆನೂ ಓದ್ಕೋತಾ ಇದ್ದರೆ ನಮಗೆ ಈಗ ಈ ಭಾಗದ ಈಗ ಕೊಟೇಶನ್ಸ್ ಸಾಮಾನ್ಯ ಏನು ಮಾಡ್ತಾರೆ ವಿಮರ್ಶಕರು, ನೋಡಿ ಇದನ್ನು ನೋಡಿ ಹೇಗಿದೆ, ಇವನು ಹಿಂಗೆ ಹೇಳೋದ್ರಿಂದ ನಮಗೆ ಜಾತಿ ಬಗ್ಗೆ ಅವನಿಗೇನಿದೆ ನಿಲುವು ಅಂತ ಗೊತ್ತಾಗುತ್ತೆ, ಈ ಥರದ್ದೇನೋ ಒಂದು ಕಾಮೆಂಟ್ಸ್ ಮಾಡಿರ್ತಾರೆ. ಸೊ ಅದರಿಂದ ನಮಗೆ ಇದು ಮುಖ್ಯವಾದ ಒಂದು ಭಾಗ ಅಥವಾ ಮುಖ್ಯವಾದ ಒಂದು ಆಸ್ಪೆಕ್ಟ್ನ ಹೈಲೈಟ್ ಮಾಡ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಇನ್ನೂ ಸ್ವಲ್ಪ ಕೇರ್ ತಗೊಂಡು ಆ ಒಂದು 2-3 ಅರ್ಥದ ಹೊಳಹುಗಳು ಇದೆಯಾ ಅಲ್ಲಿ ಅಂತ ನೋಡಿಕೊಂಡು ಮಾಡಬಹುದು ಆವಾಗ. ಸೊ ಆ ಲೆವೆಲಲ್ಲೂ ಹೆಲ್ಪ್ ಆಗುತ್ತೆ. ಆಮೇಲೆ ಇಂಟ್ರೊಡಕ್ಷನ್ ಬರೆಯುವಾಗಂತೂ ತುಂಬ ಸಹಾಯ ಆಗುತ್ತೆ. ಈ ಸಾಮಾನ್ಯ ಇಲ್ಲದ್ರೆ ನಾವು ಬರೀ ಒಂದು ಟೆಕ್ಸ್ಟನ್ನು ಮಾತ್ರ ಮಾಡಲ್ಲಿ ಕೊಟ್ಬಿಟ್ರೆ ಅದು ಹೇಗೆ ಅಂತಂದರೆ, ನಾವು ಪಾಶ್ಚಿಮಾತ್ಯ ವಿಮರ್ಶಕರಿರ್ಬೋದು, ಥಿಯರಿಟಿಷಿಯನ್ಸ್ಗೆಲ್ಲ ಇಲ್ಲಿಂದ ಏನೋ ನಾವು ಸರಕು ಒದಗಿಸ್ದಂಗೆ, ಮುಂಚೆ ಹತ್ತಿ ಕಳಿಸಿ ಅಲ್ಲಿ ಬಟ್ಟೆ ಮಾಡಿ ವಾಪಸ್ ಕಳಿಸ್ತಿದ್ರಲ್ಲ, ಆ ಥರ ಒಂದು ಕಲೋನಿಯಲ್ ಪ್ರೋಸೆಸ್ ವರ್ಕ್ ಆಗುತ್ತೆ ಇಂಟೆಲೆಕ್ಚುಯಲ್ ಕಲೋನಿಯಲಿಸಮಲ್ಲಿ. ಸೊ ಆ ಥರ ಅಲ್ಲ, ಈ ಟೆಕ್ಸ್ಟು ನಮಗೆ ಮುಖ್ಯ, ಇದು ಮುಖ್ಯ ನಮಗೆ. ಯಾತಕ್ಕೆ ಮುಖ್ಯ ಅಂತ ಹೇಳಬೇಕು. ಅದಕ್ಕೆ ಕುರ್ತಕೋಟಿಯವರು ಹಿಂಗೆ ಅಂದಿದ್ದಾರೆ, ಇನ್ನೊಬ್ಬರು ಹಂಗೆ ಈ ಕಾರಣಕ್ಕೆ ಅದು ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯ ಆಗಿದೆ. ಇದನ್ನೆಲ್ಲ ನಾವೇ ಫಸ್ಟು ಅವ್ರಿಗೆ ಪ್ರೆಸೆಂಟ್ ಮಾಡಿದ್ರೆ ಆವಾಗ ಅವ್ರಿಗೆ ಆ ಚಾಯ್ಸ್ ಇರುತ್ತೆ. ಅವ್ರಿಗೆ ಇಷ್ಟ ಬಂದಂಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಹೆಚ್ಚಿಗೆ ಕೊಡಬಾರ್ದು. ಅಂದರೆ ಟೆಕ್ಸ್ಟನ್ನು ಅವ್ರು ಇಂಟರ್ಪ್ರಿಟ್ ಮಾಡಲಿ, ಆದರೆ ಎಲ್ಲಿಂದ ಬಂದಿದೆ, ಯಾವ ಹಿನ್ನೆಲೆಯಲ್ಲಿದೆ, ಯಾವ ಇದು ಏನು ಸಂದರ್ಭದಲ್ಲಿ ಬಂತು, ಅದನ್ನೆಲ್ಲ ಅವ್ರಿಗೆ ಗೊತ್ತಿರಬೇಕು. ಹಾಗಾಗಿ ಅದನ್ನು ಇಂಟ್ರೊಡಕ್ಷನಲ್ಲಿ ಬರೆಯೋದು, ಸಾಮಾನ್ಯ ಇಂಟ್ರೊಡಕ್ಷನ್ ಬರೆಯೋದೇನೆ ಒಂದು 4-5-6 ತಿಂಗಳ ಕೆಲಸ ಆಗುತ್ತೆ. ಬಟ್ ಇದು ಇಂಟೆಲೆಕ್ಚುಯಲ್ ಜಾಬ್ ಅದು. ಬಟ್ ಗ್ಲಾಸರಿ ಮಾಡೋದಿದೆಯಲ್ಲ, ಅದು ಲೇಬರಸ್ ಜಾಬ್. ಅಯ್ಯೋ ಖಂಡಿತ ಲೇಬರೇನೆ ಅದು. ಒಂದೊಂದಕ್ಕೂ ಹಿಂಗೆ ಹಿಡ್ಕೊಂಡು ಇದು ಮಾಡೋ ಹೊತ್ತಿಗೆ ಅದಕ್ಕೇ ಒಂದು ಟೈಮ್ ಹಿಡಿಯುತ್ತೆ. ಎರಡನೇದು ಇಟ್ಸ್ ಪೇನ್ಸ್ ಟೇಕಿಂಗ್. ಒಂದು ಸಣ್ಣ ಅದು ಏನಂದರೆ ಈ ಪೆಂಗ್ವಿನ್ ಅವರು, ಹಾರ್ವರ್ಡ್ನವರು, ಇವ್ರಿಗೆಲ್ಲ ಎಲ್ಲ ಮಾಹಿತಿನೂ ಇರಬೇಕಲ್ಲಿ. ಪೇಜ್ ನಂಬರು ಇಂದ ಇದು ಯಾವ ಪುಸ್ತಕ, ಯಾವ ಪೇಜ್ ನಂಬರು, ಯಾರು ಎಡಿಟರು, ಇವರು ಬರೀ ಎಸ್ಸೇನಾ, ಎಲ್ಲನೂ ಡೀಟೇಲ್ಸ್ ಇರಬೇಕು. ನಮ್ಮಲ್ಲಿ ಮಾಹಿತಿ ಸ್ವಲ್ಪ ಕಷ್ಟ, ಎಲ್ಲ ಮಾಹಿತಿನೂ ಎಲ್ಲ ಪುಸ್ತಕದಲ್ಲೂ ಕೊಡಲ್ಲ. ಹಾಗಾಗಿ ಆ ರಿಸರ್ಚೇ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಇದು ತುಂಬ ಕಾಂಪೋಸಿಟ್ ಆದ ಅನುಭವ. ಅದು ಸಾಹಿತ್ಯಿಕವಾಗೂ ಇರುತ್ತೆ, ಅಂದರೆ ಒಂಥರ ಅಂದರೆ ದೇರ್ ಆರ್ ಹೈ ಮೊಮೆಂಟ್ಸ್ ಆಫ್ ಲಿರಿಸಿಸಮ್, ಅದು ಆ ಥರದ್ದು ಇರುತ್ತೆ. ಆದರೆ ನೀವು ಹೇಳ್ದಂಗೆ ತುಂಬ ತಲೆನೋವು ಇವೆಲ್ಲ ಮಾಡೋದು, ಆದರೂ ಮಾಡಲೇಬೇಕು.
ಹಾಗಾಗಿ ಒಂದು ರೀತಿಯಲ್ಲಿ ವರ್ಸಟೈಲಾಗಿ ಕೆಲಸ ಮಾಡೋದು ಗೊತ್ತಿರಬೇಕಷ್ಟೇ. ಬೇಸಿಕ್ ಕ್ವಶನ್, ಈ ಹರಿಶ್ಚಂದ್ರ ಕಾವ್ಯನ ಆಯ್ಕೆ ಮಾಡಿಕೊಂಡು ನೀವು ಅಥವಾ ನಿಮ್ಗೆ ಅವರು ಇದನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ರು? ನಾನೇ ಮಾಡಿದ್ದು. ಯಾವುದಾದ್ರೂ ಮಾಡ್ಲಿಕ್ಕೆ ಹೇಳಿದ್ರು ಅವರು? ಹೆಂಗೆ ಅದು, ಹೌ ಇಟ್ ಸ್ಟಾರ್ಟೆಡ್? ಇಲ್ಲ, ನಾನು ಹೀಗೆ ಒಂದು ಮಧ್ಯಾಹ್ನ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿದ್ದಾಗ ಗಟ್ಟಿಯಾದ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಏನೋ ಮಾಡಿದ್ದೀನಿ ಟ್ರಾನ್ಸ್ಲೇಷನಲ್ಲಿ, ಒಂಥರ ಗಟ್ಟಿಯಾಗಿ 4 ಕಾಲ ನಿಲ್ಲೋ ಅಂಥ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಸರಿ, ಹೆಂಗೆ ಏನು ಮಾಡೋದು ಅಂದಾಗ ಇಲ್ಲಿಂದನೂ ನೆನಪಾಯಿತು. ಒಂದು 4-5 ತಿಂಗಳ ಹಿಂದೆ ಓದಿದ್ದೆ ಇದರಲ್ಲಿ. OLN ಸ್ವಾಮಿಯವರು ಕೂಡ ನನಗೆ ಈ ಮಾತು ಹೇಳಿದರು. ನೋಡಿ, ಇವರು ಮೂರ್ತಿ ಕ್ಲಾಸಿಕಲ್ ಲೈಬ್ರರಿನವರು ಅದಕ್ಕೆ ಅಂತ ತೆಗೆದಿದ್ದಾರೆ, ಅದರಲ್ಲಿ ಈ ಥರದ್ದೆಲ್ಲ ಪಬ್ಲಿಷ್ ಮಾಡ್ತಿದ್ದಾರಂತೆ, ನೀವುಗಳೆಲ್ಲ ಬರಿಬೇಕು ಏನಾದರೂ ಅದಕ್ಕೆ ಅಂತ ಹೇಳಿದರು. ಅದಕ್ಕೆ ತಕ್ಷಣ ನಾನು ಪಾಲಕ್ ಅವ್ರ ನಂಬರ್ ಹುಡುಕಿ, ಅದು ಅಡ್ರೆಸ್ ಹುಡುಕಿ ಮೇಲ್ ಬರೆದೆ. ಅವ್ರು ಯಾವಾಗಲೂ ಅಷ್ಟೇ, ನಾವು ಹಿಂಗೆ ಕಳಿಸಿ ಅನ್ನೋದಕ್ಕೆ ಉತ್ತರ ಬಂದ್ಬಿಡುತ್ತೆ, ಅಷ್ಟು ಪ್ರಾಂಪ್ಟ್ ಅವರು. ಸೊ ಪ್ರಾಂಪ್ಟಾಗಿ ಉತ್ತರ ಕೊಟ್ಟರು. ಖಂಡಿತ ವೆರಿ ವೆಲ್ಕಮ್ ಟು ಡೂ ಇಟ್, ನಿಮ್ಮ ಬಯೋಡೇಟಾ ಕಳಿಸಿ ಮತ್ತು ಒಂದು ಡಿಸ್ಕ್ರಿಪ್ಷನ್ ಕಳಿಸಿ, ಇದ್ರೊಟ್ಟು ಯಾವ ಟೆಕ್ಸ್ಟ್ ಮಾಡಬೇಕು ಅಂತ ಒಂದು ಸ್ಯಾಂಪಲ್ ಬೇಕು ನಮಗೆ ಅಂತ ಗೈಡ್ಲೈನ್ಸಲ್ಲಿ ಎಲ್ಲ ಹಾಕಿದ್ದಾರೆ, ಏನೇನು ಕಳಿಸ್ಬೇಕು ಅಂತ. ಅದನ್ನು ಕಳಿಸ್ಬಿಟ್ಟು ನೀವು ಕಳಿಸಿ ಅಂತ ಅವ್ರು ಹೇಳಿದ ಮೇಲೆ 4 ತಿಂಗಳು ಕೆಲಸ ಮಾಡಬೇಕಾಯ್ತು ನಾನು. ಇದನ್ನೆಲ್ಲ ಮಾಡಿಕೊಂಡು ಇದೆಲ್ಲ ಮಾಡಿ ಕಳಿಸಿದ್ದಾಯಿತು. ಅದೇ ನಾನು ಒಂದು ಹೇಳಿದ್ನಲ್ಲ, ಇದು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಭಾರತದ ಎಲ್ಲ ಭಾಷೆಗಳಲ್ಲೂ ಹಾಗೂ ಹೀಗೂ ಮತ್ತೆ ಅದು ಕಥೆ ರಿಪೀಟ್ ಆಗಿದೆ. ಆದರೆ ಹರಿಶ್ಚಂದ್ರನ ಕಥೆ ಒಂದು ಸಣ್ಣ ಕಥೆಯಾಗಿ ಗೊತ್ತೇ ಹೊರತು ಅದನ್ನು ಇಡೀ ಒಂದು ಕಾವ್ಯದ ವಸ್ತುವನ್ನಾಗಿ ಮೊದಲಿಗೆ ಮಾಡಿಕೊಂಡಿದ್ದು ಸಂಸ್ಕೃತ ಬಿಟ್ಟರೆ ಕನ್ನಡದಲ್ಲೇ. ಹಾಗಾಗಿ ಕನ್ನಡದಿಂದ ಮಾಡ್ತಿರುವಾಗ ಕನ್ನಡದ ಒಂದು ಹೆಚ್ಚುಗಾರಿಕೆಯನ್ನು ಹೇಳೋವಂಥದ್ದು ಅಂಥ ಟೆಕ್ಸ್ಟನ್ನು, ಅಂಥ ಟೆಕ್ಸ್ಟ್ ಇದು. ಹಾಗಾಗಿ ಇದನ್ನು ಮಾಡೋಣ ಅಂತ ಒಂದು ಅನ್ನಿಸ್ತು. ಮತ್ತು ಎರಡನೇದು ಕಥೆ ಸ್ಟ್ರಾಂಗ್ ಆಗಿದೆ, ಅದೊಂದು ಅನ್ನಿಸ್ತು. ಮತ್ತು ನಾನು ಯಾವಾಗಲೂ ಸಣ್ಣ ವಯಸ್ಸಲ್ಲಿ ಒಂದಷ್ಟು ಗಮಕ ಕಲ್ತ್ಕೊಂಡಿದ್ದೆ. ಆ ಗಮಕದಲ್ಲಿ ಇದರಿಂದ ಕೆಲವು ಭಾಗಗಳಿದ್ದವು, ಅದೆಲ್ಲನೂ ಹಾಗೆ ಮನಸ್ಸಲ್ಲಿ ಉಳ್ಕೊಂಡಿತ್ತು ನನಗೆ. ಹಾಗಾಗಿ ಅವೆಲ್ಲನೂ ನನಗೆ ಬಂತು ಹಾಗೆ ಒಂಥರ ಹೇಳೋದಕ್ಕೆ. ಆಗ ಅಂದ್ಕೊಂಡೆ, ಇಷ್ಟು ಚೆನ್ನಾಗಿ ಮನಸ್ಸಲ್ಲಿ ಉಳಿದ್ಮೇಲೆ ಕಾವ್ಯ ಚೆನ್ನಾಗೇ ಇರಬೇಕು ಅಂಥೇಳಿ. ಬಟ್ ಅಂದ್ಕೊಂಡದ್ದಕ್ಕೂ ಟ್ರಾವೆಲ್ ಮಾಡ್ಲಿಕ್ಕೆ ಜರ್ನಿ ಶುರು ಆಯ್ತಲ್ಲ, ಆ ಜರ್ನಿ ಎಕ್ಸ್ಪೀರಿಯನ್ಸಸ್ನಲ್ಲಿ ಅಂದ್ಕೊಂಡದ್ದು ರೋಸಿ ಪಿಕ್ಚರೇ ಇತ್ತಾ? ಇಲ್ಲ, ಅದೇನಾಯ್ತು ಗೊತ್ತಾ, ಶುರುವಿನಲ್ಲಿ ಒಂದು ಕಳಿಸ್ಬೇಕಾಗಿತ್ತಲ್ಲ ಒಂದು ಸ್ಯಾಂಪಲ್. ಆವಾಗ ನಾನು ಈ ಚಂದ್ರಮತಿ ಮತ್ತು ಮಗು ಸಾಯೋ ಭಾಗ ಬರುತ್ತಲ್ಲ, ಮೊದಲನೇದು, ಅದನ್ನು ಒಂದು ಭಾಗ ಮಾಡಿ, ಮತ್ತು ನಮ್ಮ ಹೊಲತಿ ಹರಿಶ್ಚಂದ್ರ ಹೊಲತಿ ಅವರು ಅದೊಂದು ಸಣ್ಣ ಭಾಗ, ಅದೆರಡು ಮಾಡಿ ಕಳಿಸ್ಬಿಟ್ಟೆ. ಅದೆರಡಕ್ಕೆ ಒಂದು ರೀತಿಯಲ್ಲಿ ಅಲ್ಲಲ್ಲೇ ಬೇಕಾದ್ದೆಲ್ಲ ಅಲ್ಲಲ್ಲೇ ಇದೆ, ಅದು ಸುಲಭ ಆಯಿತು, ಕಳಿಸ್ದೆ, ಒಪ್ಪಿಗೆ ಕೊಟ್ಟರು. ಆಮೇಲೆ ಶುರು ಮಾಡಿದೆ. ಶುರುವಿಂದ ಫಸ್ಟ್ ಚಾಪ್ಟರ್ ಮಾಡ್ತೀನಿ ಮುಂದಕ್ಕೆ ಹೋಗ್ತಾ ಇಲ್ಲ. ಇದನ್ನೆಲ್ಲ ಹೆಂಗೆ ಮಾಡೋದು? ಯಾವುದು ಓದಿದ್ನಲ್ಲ ಫಸ್ಟು, ನಾಂದಿ ಪದ್ಯ, ಅದು. ಆಮೇಲೆ ನೆಕ್ಸ್ಟು ನಿರುಪಮ ನಿರಾಲಂಬ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಳ. ಹೆಂಗೆ ಮಾಡೋದಿದ್ನೆಲ್ಲ ತಬ್ಬೆ ಬಾಗ್ಬಿಟ್ಟು ಎಷ್ಟು ಏನು ಮಾಡಿದ್ರು ಮುಂದಕ್ಕೆ ಹೋಗ್ತಾ ಇಲ್ಲ ಅದು. ಆಮೇಲೆ ನಮಗೆ HSR ಮೇಷ್ಟ್ರು, ನಮ್ಮ ಫ್ರೆಂಡು ರಾಘವೇಂದ್ರ ಅವ್ರು ಹೇಳಿದ್ರು, ಫಸ್ಟ್ ಚಾಪ್ಟರ್ ಬಿಟ್ಬಿಡಿ, ನೆಕ್ಸ್ಟಿಂದ ಮಾಡಿ ಅಂತ. ಆಮೇಲೆ ವಾಪಸ್ ಬಂದು ಮಾಡೋರಂತೆ ಅಂತ. ಸರಿ ಅಂತ 2ನೇ ಚಾಪ್ಟರ್ನ ಶುರು ಮಾಡಿಕೊಂಡೆ. ಅಲ್ಲಿ ಒಂಚೂರು ಇದು ಊರಿನ ವರ್ಣನೆ, ಅಯೋಧ್ಯೆಯ ವರ್ಣನೆ ಬರುತ್ತೆ, ಅದು ಸುಲಭ ಆಯಿತು. ಅಲ್ಲಿಂದ ಮಾಡಿಕೊಂಡು ಆಮೇಲೆ 3ನೇ ಚಾಪ್ಟ್ರಲ್ಲಿ ಬರೀ ವರ್ಣನೆ, ಇದು ಇಂಥ ಮರ ಅಂಥ ಗಿಡ, ಇದನ್ನೆಲ್ಲ ಹೆಂಗೆ ಮಾಡೋದು, ಇದೆಲ್ಲ ಕಷ್ಟ ಆಯಿತು. ಮತ್ತು ಹಂದಿ ಬೇಟೆ ಇವೆಲ್ಲನೂ. ಆಮೇಲೆ ಅದಕ್ಕೆ ಬೇಕಾದ ಒಂದು ಈ ಇದರದ್ದು ವೆಬ್ಸೈಟೆಲ್ಲ ಇದೆ, ಹಾಗ್ ಹಂಟಿಂಗ್, ಪಿಗ್ ಹಂಟಿಂಗ್ ವೆಬ್ಸೈಟ್ಸು, ಅದಕ್ಕೆಲ್ಲ ಹೋಗಿ ಆ ವರ್ಣನೆಗೆ ತಕ್ಕ ಪದಗಳನ್ನೆಲ್ಲ ಹುಡ್ಕೊಂಡು, ಯಾಕೆಂದರೆ ನಾವೆಲ್ಲ ಎಲ್ಲಿ ಹಂದಿ ಸಾಕೋದು, ಹಂದಿ ನೋಡೋದು, ಇದೆಲ್ಲ ಅಲ್ವೇ ನಮ್ಮ ಅನುಭವದ ಇದೆ ಎಲ್ಲ ಅದು. ಇಲ್ವೇ ಅಲ್ಲ. ಹಾಗಾಗಿ ಅದನ್ನೆಲ್ಲ ಇದು ತುಂಬ ಆ್ಯಕ್ಚುಲಿ ಇಟ್ ಈಸ್ ಮೋರ್ ಇಂಟೆಲೆಕ್ಚುಯಲ್ ದ್ಯಾನ್ ಎಸ್ಥೆಟಿಕ್ ಇನ್ ಸಮ್ ವೇಸ್. ಆಮೇಲೆ ಅದನ್ನು ಎಸ್ಥೆಟಿಕ್ ಮಾಡಬೇಕು. ಆ ಪದಗಳೆಲ್ಲ ಸಿಗ್ಬೋದು ನಿಮಗೆ,
ಆದರೆ ಅದನ್ನು ಒಂದು ಎಸ್ಥೆಟಿಕ್ ಎಕ್ಸ್ಪೀರಿಯನ್ಸಾಗಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಇನ್ನೊಂದು ಪ್ರೋಸೆಸ್ ಅದು. ಹೌದು. ಸೊ ಆ ರೀತಿ ಆ ಫಸ್ಟ್ ಪ್ರೋಸೆಸ್ಸು ತುಂಬ ಒಂಥರ ಇಟ್ಸ್ ಅ ಹಾರ್ಡ್ ಪ್ರೋಸೆಸ್, ಹಾರ್ಡ್ ಹೆಡೆಡ್ ಆಲ್ಸೋ ಪ್ರೋಸೆಸ್. ಅದು ತಲೆ ಇದಾಗಿಟ್ಕೊಂಡು ನೋಡ್ಕೋಬೇಕು. ಆಮೇಲೆ ಅದನ್ನು ಯಾವುದು ಫ್ಲೋ ಆಗ್ತಾ ಇದೆ ಯಾವುದಿಲ್ಲ, ದಟ್ಸ್ ಎನ್ ಎಸ್ಥೆಟಿಕ್ ಪ್ರೋಸೆಸ್. ಆ ಥರ ಮಾಡ್ಕೋಬೇಕು. ಹಾಗೆ ಈಗ ನೀವು ಈ ಥರದ ಕಾವ್ಯವನ್ನು, ನಡುಗನ್ನಡದ ಒಂದು ಮಹತ್ವದ ಕಾವ್ಯವನ್ನು ಅನುವಾದ ಮಾಡಿದ್ದು ಒಂದಾದರೆ, ಈ ಗುಲ್ವಾಡಿಯವರ ಇಂದಿರಾಬಾಯಿನ ತಗೊಂಡ್ರಲ್ಲ, ಅವಾಗೇನು ಕಾರಣ ಇತ್ತು? ಆವಾಗ ಎಂಥದ್ದು ಕಾರಣ ಏನದು? ಅಲ್ಲೇನಾಯ್ತಂದರೆ ಮೀನಾಕ್ಷಿ ಮುಖರ್ಜಿ ಈ ಥರ ಇವರು ಶೀಸ್ ಬೆಂಗಾಲಿ ಕ್ರಿಟಿಕ್ ಎಲ್ಲ ಆಗಿದ್ದರು ಮತ್ತು ಇಂಗ್ಲೀಷ್ ಟೀಚರ್ ಆಗಿದ್ದರು. ಅವ್ರನ್ನೆಲ್ಲ ನಾವೆಲ್ಲ ಒಂದು ಗ್ರೂಪಲ್ಲೆಲ್ಲ ಒಟ್ಟಿಗೆ ಸೆಮಿನಾರಲ್ಲಿ ಅಲ್ಲಿ ಮೀಟ್ ಮಾಡ್ತಾಯಿದ್ವಿ. ಅವರು ದ ನಾವೆಲ್ ಇನ್ ಇಂಡಿಯಾ ಅಂತ ಒಂದು ಪುಸ್ತಕನೂ ಬರೆದಿದ್ದಾರೆ. ಅವರು ಬರೆದಾಗ ಅದರಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕಾದಂಬರಿ ಪ್ರಕಾರ ಯಾವಾಗ ಶುರುವಾಯಿತು, ಹೆಂಗೆ ಶುರುವಾಯಿತು, ಈಗ ಅದು ವೆಸ್ಟರ್ನ್ ಇನ್ಫ್ಲೂಯೆನ್ಸಾ, ಹೀಗೆ ಎಲ್ಲ 4-6 ವಿಧದಲ್ಲಿ ಚರ್ಚೆ ಎಲ್ಲ ಇತ್ತು. ಆಗ ಫಸ್ಟ್ ನಾವೆಲ್ಸ್ ಇನ್ ಇಂಡಿಯಾ ಅಂತ ಒಂದು ಫೋಕಸ್ ಡಿಸ್ಕಷನ್ ಇತ್ತು. ಅದರಲ್ಲಿ ಇಂದುಲೇಖ ಇದರಿಂದ ಮಲಯಾಳಮಿಂದ, ಇಂದಿರಾಬಾಯಿ ಕನ್ನಡದ್ದು ಅಂತ ನಮ್ಮ ಶಿವರಾಮ್ ಪಡಿಕ್ಕಲ್ ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಆವಾಗಿಂದ ಪಡಿಕ್ಕಲ್ಲು ಅನ್ಕೋತಾ ಇದ್ರು, ಇದು ಮಾಡಬೇಕ್ರಿ, ಇದು ಮಾಡೋಣ ಅಂತ. ಸೊ ಅಂದ್ಕೊಂಡು ಆಮೇಲೆ ಸರಿ ಅಂತ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನವ್ರಿಗೆ ಒಂದು ಪ್ರಪೋಸಲ್ ಕೊಟ್ವಿ. ಅವರು ಮಿನಿ ಕೃಷ್ಣನ್ ಅವರು ಸಂತೋಷವಾಗಿ ಮಾಡ್ತೀವಿ ಅಂದರು. ಸೊ ಅದನ್ನು ಆ ಕಾರಣಕ್ಕೆ ಒಂದು ಹಿಸ್ಟಾರಿಕಲ್ ರೆಕಾರ್ಡು, ಅದು ಯಾರೇ ಸ್ಟಡಿ ಮಾಡಲಿ ಹೆಂಗೆ ಯಾವಾಗ ನಾವೆಲ್ ಫಾರ್ಮ್ ಯಾವ ಭಾಷೆಯಲ್ಲಿ ಶುರು ಆಯಿತು ಅಂತ ಅದಕ್ಕೊಂದು ಪೂರಕವಾಗಿ ಇರಲಿ ಅಂತ ಫಸ್ಟು ಒಂದು 2-3 ಚಾಪ್ಟರ್ ಮಾಡಿಕೊಟ್ವಿ ನಾವು. ಅದನ್ನು ಯೂನಿವರ್ಸಿಟಿ ಆಫ್ ಹೈದರಾಬಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು. ಆಗ ಅವರು ಇಡೀ ಟೆಕ್ಸ್ಟ್ ಮಾಡಿಕೊಡಿ, ಆವಾಗ ನಮಗೆ ಪರ್ಸ್ಪೆಕ್ಟಿವ್ ಇರುತ್ತೆ ಅಂತ ಹೇಳಿ ಹಂಗೆ ಶುರು ಆಗಿದ್ದದು ಆ ಪ್ರಾಜೆಕ್ಟ್. ಬಟ್ ಆಮೇಲೆ ಪೂರ್ತಿ ಮಾಡಿಕೊಟ್ವಿ. ಸೊ ಅದರಲ್ಲಿ 4-6 ಭಾಷೆಗಳು ಬರುತ್ತೆ. ಅದರಲ್ಲೂ ಅವು ಸ್ವಲ್ಪ ಅದು ಶುರು ಆಗೋದು ನೋಡಿದ್ರೆ ಈ ಹಳೆ ಕಾಲದ ಕಥೆಗಳು ಬರ್ತಲ್ಲ, ಒಂದೊಂದು ಊರಿನಲ್ಲಿ ಆ ಥರ ಶುರು ಆಗುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ಅದರ ರಿಜಿಸ್ಟರೇ ಮಾಡರ್ನ್ ಆಗಿಬಿಟ್ಟು ಕಥೆ ಸ್ವಲ್ಪ ಇವತ್ತಿನ ನಾವು ಯಾವುದನ್ನು ನಾವೆಲ್ ಅಂತೀವಿ, ನಾವು ಕಾದಂಬರಿ ಅಂತ ಇವತ್ತು ಯಾವುದು ಅದ್ರ ಹತ್ತತ್ರ ಬರೋಕ್ಕೆ ಶುರು ಆಗುತ್ತೆ. ಸೊ ಆ ಇಡೀ ಪ್ರೋಸೆಸ್ಸೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾಡೋಕ್ಕೆ. ಅದರಿಂದ ಅದೊಂದಿತ್ತು. ಮತ್ತು ಅದು ಅದರಲ್ಲಿ ಕೊಂಕಣಿ ಮಾತಿದೆ. ಇವರು ತುಳುನಲ್ಲಿ ಮಾತಾಡ್ತಾರೆ, ಇಬ್ಬರು ಪೊಲೀಸ್ ಪೇದೆಗಳು ಬರ್ತಾರೆ, ಅವರು ತುಳುನಲ್ಲಿ ಮಾತಾಡ್ತಾರೆ. ಆಮೇಲೆ ಇಂಗ್ಲೀಷ್ ಆಗ್ತಾನೆ ಕಲಿತಾ ಇರೋ ಆಧುನಿಕರು ಇರ್ತಾರಲ್ಲ, ಅವರೆಲ್ಲ ಟುಸ್ಪುಸ್ ಇಂಗ್ಲೀಷ್ ಮಾತಾಡೋರು ಇರ್ತಾರೆ. ಆ ಥರದ್ದು ಒಂದಷ್ಟು ಬರುತ್ತೆ. ಆಮೇಲೆ ಸಂಸ್ಕೃತದ ಮಾತಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂಥರ ಅದು ಇಟ್ಸ್ ಎ ರಿಯಲಿ ಮಲ್ಟಿಲಿಂಗ್ವಲ್ ಟೆಕ್ಸ್ಟ್. ಅದು ಮಂಗಳೂರಿನ ಎಲ್ಲ ಬಹುತ್ವವನ್ನು ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡೋವಂಥ ಕಾದಂಬರಿ ಅದು ನಮಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದ ಕಾದಂಬರಿ ಅದು. ಆದರೆ ತುಂಬ ಅದಕ್ಕೆ ಬಹಳ ಕ್ರಿಯೇಟಿವ್ ಆದ ಒಂದು ಇದಿಟ್ಕೊಂಡು ಮಾಡಿದ್ವಿ ಅಂತ ಇವತ್ತಿಗೂ ನಾನು ಅಂದ್ಕೊಂಡಿರೋದು. ಬೇರೆ ಬೇರೆ ಥರ ಮಾಡಿದ್ದೀವಿ, ಬೇರೆ ಬೇರೆ ಫಾಂಟ್ ಯೂಸ್ ಮಾಡಿದ್ದೀವಿ. ಈಗ ತುಳು ಮಾತಾಡಲಿ, ಕೊಂಕಣಿ ಮಾತಾಡಲಿ, ನಾವು ಇಂಗ್ಲೀಷಲ್ಲಿ ತಾನು ಬರಿಬೇಕು. ಆದರೆ ನಾವು ಈಗ ಸಂಸ್ಕೃತ ಒರಿಜಿನಲ್ ಇದ್ದರೆ ಇದಕ್ಕೆ ನಾವು ಈ ಥರ ಐಟಾಲಿಕ್ ಪ್ರಿಂಟ್ ಫಾಂಟ್ ಯೂಸ್ ಮಾಡಿದ್ದೀವಿ, ಇದಕ್ಕೆ ನಾವು ಕ್ಯಾಪಿಟಲ್ಸ್ ಯೂಸ್ ಮಾಡಿದ್ವಿ, ಈ ಥರದ್ದೆಲ್ಲ ಒಂದು ನೋಟ್ ಕೊಟ್ಟಿದ್ದೀವಿ. ಹಾಗಾಗಿ ಓದೋರಿಗೆ ಇದು ಯಾವ ಮೂಲದಿಂದ ಬಂದಿದೆ ಕಾದಂಬರಿನಲ್ಲಿ ಅಂತ ಗೊತ್ತಾಗುತ್ತೆ ಅಂತ ಹಾಗೆ ಮಾಡಿದ್ದೀವಿ. ಬಟ್ ಈ ಥರದ ಇದು ಕಾದಂಬರಿ ಮಾಡೋದು ಒಂದಾದರೆ, ಈ ಸಣ್ಣ ಕಥೆಗಳನ್ನು ಲಂಕೇಶ್ವರ ಸಣ್ಣ ಕಥೆಗಳನ್ನು ಮಾಡಿದ್ರು, ಅದರ ಎಕ್ಸ್ಪೀರಿಯನ್ಸ್ ಏನು? ಅಲ್ಲಿ ಸ್ವಲ್ಪ ಏನಾಯ್ತಂದರೆ, ನಾವು ಮಾಡೋಣ ಅಂತ ಒಂದು ಇದು ಸಾಹಿತ್ಯ ಅಕಾಡೆಮಿನವ್ರದ್ದು ಒಂದು ಸ್ಕೀಮ್ ಇದೆ. ಯಾರಿಗೆ ಅವರು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೊಟ್ಟರು ಆ ಟೆಕ್ಸ್ಟು ಇಂಗ್ಲೀಷ್ಗೆ ಅಥವಾ ಬೇರೆ ಭಾಷೆಗಳಿಗೆ ಅನುವಾದ ಆಗಬೇಕು ಅಂತ. ಸೊ ಅದಕ್ಕೆ ಇಂಗ್ಲೀಷಿಗೆ ಆಗಬೇಕು ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ನಾನು ಒಪ್ಕೊಂಡಿದ್ದೆ, ಮಾಡೋಣ ಅಂತ. ಅಷ್ಟರಲ್ಲಿ ನೋಡ್ತೀನಿ ಅದರಲ್ಲಿ ಅರ್ಧ ಮುಕ್ಕಾಲಷ್ಟು ಕಥೆಗಳನ್ನು ಈಗಾಗಲೇ ಬಹಳ ನುರಿತ ಭಾಷಾಂತರಕಾರರು ಮಾಡಿದರು. ಇವರು ನಮ್ಮ ರಾಮಚಂದ್ರ ಶರ್ಮಾ ಅವರಿರ್ಬೋದು, ಎಚ್.ಎಸ್. ರಾಘವೇಂದ್ರರಾವ್ ಮಾಡಿದರು, ಮತ್ತು ಬಸವರಾಜ್ ಅಂತ ಅವ್ರು ಮಾಡಿದರು. ಹೀಗೆ ಬೇರೆ ಬೇರೆಯವರು ಈಗ ನಾನು ಮತ್ತು ನನ್ನ ಸ್ನೇಹಿತೆ ಸೇರ್ಕೊಂಡು ನಾವು 2 ಮಾಡಿದ್ವಿ. ಸೊ ಆವಾಗ ಅನ್ನಿಸ್ತು, ಯಾತಕ್ಕೆ ಮತ್ತೆ ವೈ ರೀಇನ್ವೆಂಟ್ ದ ವೀಲ್, ಈಗ ಇರೋದನ್ನು ಬಳಸ್ಕೊಂಡು ಯಾವುದಿಲ್ವೋ ಅದನ್ನು ಮಾತ್ರ ಮಾಡಿ ಸೇರಿಸೋಣ ಅಂಥೇಳಿ ನಾವು ಕಂಪ್ಲೀಟಾಗಿ ಮಾಡಿದ್ವಿ.
ಸೊ ಬಟ್ ಏನಂದರೆ ಆಗ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತಲ್ಲ. ಹ್ಮ್. ಈಗ ಅದನ್ನೆಲ್ಲ ನಾನು ಒಂದೇ ಹದಕ್ಕೆ ಒಂದೇ ಥರ ಮಾಡಬೇಕಾ, ಇಲ್ಲ ರಾಮಚಂದ್ರ ಶರ್ಮಾ ಅವ್ರದ್ದನ್ನು ಅದಾಗೆ ಉಳಿಸ್ಕೊಳ್ಳೋದು, ಎಚ್ ಸರ್ ಅವ್ರು ಮಾಡಿದ್ದನ್ನು ಅದಾಗೆ ಉಳಿಸ್ಕೊಳ್ಳೋದು, ಹಂಗೆ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಇತ್ತು. ಬಟ್ ಇದು ಆ್ಯಂಥಾಲಜಿ ಬೇರೆ ಬೇರೆಯವ್ರ ಕೈಯಿಂದ ಆಗಿರೋದು, ಅದರಿಂದ ವಿಭಿನ್ನತೆ ಅನ್ನೋದು ವೈವಿಧ್ಯ ಇದ್ದೇ ಇರುತ್ತೆ. ಹಾಗೆ ಇರಲಿ ಅಂತ ಏನು ಇದು ಮಾಡಿದೆ, ಎಡಿಟ್ ಮಾಡಿದ್ದೇನೆ. ಏನೋ ಮಾಡಿದ್ರು ಸಣ್ಣ ಪುಟ್ಟದಾಗ ಏನೋ ಒಂದು ಮಾಡಿರ್ಬೋದು ಅಷ್ಟೇ ಹೊರತು ಅಲ್ಲಿ ಹೇಗಿತ್ತೋ ಹಾಗೆ ಇಟ್ಕೊಂಡ್ವಿ. ಅದು ಒಂದು ಇದಾಯಿತು ಪುಸ್ತಕದ ಅನುಭವ. ಅದು ಇದಲ್ದೇನೆ ಲಂಕೇಶ್ ಅಲ್ದೇನೆ ಸಾರಾ ಕೂಡ ಅನುವಾದ ಮಾಡಬೇಕಾಯ್ತಲ್ಲ? ಹೌದು, ಅದು ನನ್ನ ಮೊದಲನೇ ಚೊಚ್ಚಲ ಕೃತಿ. ಅದು ಇಡಿಯಾಗಿ ಮಾಡಿದ್ದು ಅಂತಂದರೆ ಸಾರಾ ಅವ್ರ ಪುಸ್ತಕನೇ. ನಿಮ್ಗೆ ಗೊತ್ತಿರೋ ಹಾಗೆ ಚಂದ್ರಗಿರಿ ತೀರದಲ್ಲಿ ಸ್ವಲ್ಪ ಚಿಕ್ಕ, ಅದನ್ನ ಆಲ್ಮೋಸ್ಟ್ ಕಿರು ಕಾದಂಬರಿ ನೀಳ್ಗದೆ ಅಥವಾ ಕಿರು ಕಾದಂಬರಿ ಅಂತ ಹೇಳ್ಬೋದಾದ್ದು ಅಲ್ವಾ, ಆ ಥರ. ಆದರೆ ಅದಕ್ಕೆ ನಾನೇನು ಅಂದ್ಕೊಂಡೆ, ಅದು ಒಂದು 80 ಪುಟನೂ ಆಗ್ತಾ ಇರಲಿಲ್ಲ ಇಂಗ್ಲೀಷಲ್ಲಿ ಕೂಡ. ಅದಕ್ಕೆ ನಾನು ಇವರಿಗೆ ಹೇಳಿದೆ, ಎಡಿಟರ್ಗೆ, ನೋಡಿ ಇವ್ರದ್ದು ಸಣ್ಣ ಒಂದು ಆತ್ಮಕಥೆ ಥರದೊಂದಿದೆ, ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು. ಅದಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಹಿಂದ್ಗಡೆ ಒಂದು ಇದಾಗಿ ಹಾಕೋಣ. ಅವಾಗ ಏನಾಗುತ್ತೆ, ಪುಸ್ತಕನೂ ಸ್ವಲ್ಪ ದಪ್ಪ ಬರುತ್ತೆ, ಮತ್ತು ಅದೊಂದು ದಾಖಲೆ ಬೇಕು. ಈ ಪುಸ್ತಕ ಯಾರು ಬರಿತಾ ಇದ್ದಾರೆ, ಎಂಥವ್ರು ಬರಿತಾ ಇದ್ದಾರೆ ಅನ್ನೋದಕ್ಕೆ ಅದು ಅವರು ಚಿತ್ರ ಚೆನ್ನಾಗಿದೆ, ಅಲ್ಲಿ ಕೊಡೋಣ ಅಂತ ಹೇಳಿದೆ. ಅವರು ಹ್ಞೂ ಅಂತಂದರು. ಹಾಗಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮುಸ್ಲಿಂ ಗರ್ಲ್ ಗೋಸ್ ಟು ಸ್ಕೂಲ್ ಅಂತ ಅದನ್ನು ಮಾಡಿದ್ದೆ. ಸೊ ಇವೆರಡು, ಅದಕ್ಕೆ ಒಂದು ಇಂಟ್ರೊಡಕ್ಷನು ಬರೆದಿದ್ದೀನಿ. ಹಾಗಾಗಿ ಅಲ್ಲಿ ಕೃತಿ ಯಾರು, ಎಲ್ಲಿಂದ, ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನು ಕನ್ನಡದಲ್ಲಿ ಅದನ್ನು ಹೇಗೆ ರಿಸೀವ್ ಮಾಡಿದ್ರು, ಆ್ಯಂಡ್ ಯಾಕೆ ಅಷ್ಟು ಅದು ಮುಖ್ಯವಾದ ಕೃತಿ ಆಯಿತು ಅಂಥೇಳಿ ಅದೆಲ್ಲ ಬರೆದು, ಆಮೇಲೆ ಕೃತಿ ಬಗ್ಗೆ ಮತ್ತು ನನ್ನ ಬಗ್ಗೆನೇ ಒಂಥರ, ಮತ್ತು ಹೇಗೆ ಒಂಥರ ಎಲ್ಲನೂ ಸಾಹಿತ್ಯಿಕ ಮೌಲ್ಯದಿಂದಲೇ ಅಳೆಯೋ ಇದು ಇಟ್ಕೊಳ್ಳೋ ಬದಲು ಸಾಂಸ್ಕೃತಿಕ ಮೌಲ್ಯ ಏನು ಕೃತಿಗೆ, ಸಾಮಾಜಿಕ ಸಾಂಸ್ಕೃತಿಕ, ಆ ದೃಷ್ಟಿಯಿಂದ ನೋಡಿದಾಗ ನಮಗೆ ಈ ಪುಸ್ತಕ ಹೇಗೆ ಕಾಣುತ್ತೆ ಅನ್ನೋದನ್ನೆಲ್ಲ ನಾನು ಬರೆದು, ನಮ್ಮಂಥವ್ರು ಕೂಡ ಟ್ರಾನ್ಸ್ಲೇಟ್ ಆಗಬೇಕು ನಮ್ಮೊಳಗಿಂದ ಅನ್ನೋ ರೀತಿಯಲ್ಲಿ ಒಂದು ಬರೆದಿದ್ದೀನಿ. ಬಟ್ ನನಗೆ ಇವೆಲ್ಲ ಅನುವಾದಗಳ ಜೊತೆಗೆ ರೀಸೆಂಟಾಗಿ ಬಂದದ್ದು ಮಲೆಗಳಲ್ಲಿ ಮದುಮಗಳು. ಹೌದು, ಈ ಮಲೆಗಳಲ್ಲಿ ಮದುಮಗಳು ನೀವು ಮಾಡುವ ಹೊತ್ತಿಗಾಗಲಿ ಇನ್ನೊಂದು ಅನುವಾದ ಆಲ್ರೆಡಿ ಬಂದಿತ್ತು ಬರುವಾಗ, ಅದನ್ನು ಇನ್ನೊಂದು ಅನುವಾದ ಬೇಕಂತ ಅನಿಸಿದ್ದು, ಅದ್ರ ಪ್ರೋಸೆಸ್ ಹೆಂಗಿತ್ತು? ಅದೇನೆಂದರೆ, ನಾನು ಇದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಈಗ ಮಲೆಗಳಲ್ಲಿ ಮದುಮಗಳು ಇವ್ರು ಮಾಡ್ತಿದ್ದಾರಂತೆ, ಇವರು ಶ್ರೀನಿವಾಸ್ ಗೌಡ್ರು ಮಾಡ್ತಿದ್ದಾರಂತೆ ಅಂತ ತುಂಬ ವರ್ಷದಿಂದ ಹೇಳ್ತಾ ಇದ್ರು. ಬರೀ ನೆನ್ನೆ ಅವತ್ತಿನ ಮಾತಲ್ಲ, ಎಷ್ಟೋ ವರ್ಷಗಳಿಂದ ಮಾಡಿದಾರಂತೆ, 20 ವರ್ಷದಿಂದ ಕೇಳಿದ ಮಾತು. ಆದರೆ ಮಾಡಿದಾರಂತೆ ಅಂದರೆ ಪಬ್ಲಿಷ್ ಆಗಿಲ್ವಲ್ಲ, ಅದರಿಂದ ಏನೋ ತೊಂದರೆ ಇರಬೇಕು, ಏನೋ ಕಾರಣ ಇರಬೇಕು ಮಾಡದೇ ಇರೋಕ್ಕೆ. ಸರಿ, ಅದು ನಂಗೆ ಗೊತ್ತಿರಲಿಲ್ಲ ಏನು ಅಂತ. ಸರಿ, ನನ್ನ ಪಾಡಿಗೆ ನಾನು ಮಾಡಿದ್ರಾಯ್ತು ಅಂಥೇಳಿ ಆವಾಗ ಅಂದ್ಕೊಂಡೆ ನಾನು ಮಾಡೋಣ ಅಂತ. ಆದರೆ ಅದಕ್ಕೆ ಒಂದು ಅವನು ಬೀಸೆಕಲ್ ಪ್ರಕರಣ ಬರುತ್ತಲ್ಲ, ಆ ಒಂದು ಇದನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅದನ್ನು ಎಲ್ರಿಗೂ ಒಂದು ಸ್ಯಾಂಪಲ್ ನೋಡಿ, ಈ ಥರದ ಬರವಣಿಗೆ ಇದು, ಮತ್ತು ಕುವೆಂಪು ಅವ್ರ ಬಗ್ಗೆ ಒಂದು ಹಿನ್ನೆಲೆ ಕೊಟ್ಟು ಇದು ಮಾಡಿ ಕಳಿಸ್ತಾ ಇದ್ದೆ. ಅದಕ್ಕೆ ಅವರು 1-2-3 ಜನ, ಅಯ್ಯೋ ಇಷ್ಟು ದೊಡ್ಡ ಪುಸ್ತಕ ನಾವು ಮಾಡೋಕ್ಕೆ ಅವಕಾಶ ಇಲ್ಲ, ನಮಗೆ ಆ ಥರದ ಬಡ್ಜೆಟ್ ಇಲ್ಲ ನಮಗೆ ಅಂತ ಹೇಳಿದ್ರು. ಪೆಂಗ್ವಿನ್ ಅವ್ರು ಕೂಡ ಅದೇ ಮಾತು ಹೇಳಿದ್ರು ಫಸ್ಟು. ಸರಿ ಅಂತ ಅದು ಸುಮ್ಮನಾದೆ, ಏನಿಲ್ಲ ಅಂತ. ಆಮೇಲೆ ಒಂದು 6-8 ತಿಂಗಳು ಬಿಟ್ಕೊಂಡು ಮತ್ತೆ ಇದು ಚಂದನ್ ಅವ್ರ ಹತ್ರ, ಚಂದನ್ ಗೌಡ ಅವ್ರು ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಹೇಳಿದಾಗ ಅವರು ಇನ್ನೊಬ್ಬ ಸ್ನೇಹಿತರ ಮೂಲಕ ಅಪ್ರೋಚ್ ಮಾಡಿ, ಆಗ ಪೆಂಗ್ವಿನ್ ಅವರು, ಇಲ್ಲ ನೋಡ್ತೀವಿ ನಾವು, ನಮ್ಮ ಮಾಡರ್ನ್ ಕ್ಲಾಸಿಕ್ಸ್ ಸೀರೀಸಲ್ಲಿ ಬೇಕಾದ್ರೆ ತರೋದಕ್ಕೆ ಸಾಧ್ಯ ಆದರೆ ಅಂತ ಹೇಳಿದ್ರು. ಇದೆಲ್ಲ ನಾವು ಮಾತಾಡ್ಕೋತಿದ್ದಾಗ ಈ ಪುಸ್ತಕ ಬಂತು, ಗೌಡ್ರದ್ದು ಪುಸ್ತಕ ಬಂತು. ಆವಾಗ ನಾನು ಹೇಳಿದೆ, ನೋಡಿ ಈ ಥರ ಪುಸ್ತಕ ಬಂದ್ಬಿಟ್ಟಿದೆ, ನೀವು ಬೇಡ ಅಂದರೆ ಬಿಟ್ಬಿಡೋಣ ಬೇಕಾದರೆ ಅಂತ, ಇನ್ಯಾವುದಾದ್ರು ನೋಡೋಣ ಅಂತ. ಆಗ ಅವರು, ಇಲ್ಲ ಇಷ್ಟು ದೊಡ್ಡ ಕ್ಲಾಸಿಕ್ ಅಂತೀರಾ, ಕ್ಲಾಸಿಕ್ಸಿಗೆ ಹೇಗೂ ಅನೇಕ ಜನರು ಮಾಡ್ತಾರೆ, ಮಲ್ಟಿಪಲ್ ಟ್ರಾನ್ಸ್ಲೇಷನ್ ಸಹಜ, ಅದು ಟಾಲ್ಸ್ಟಾಯ್ಗೆ ಎಷ್ಟು ಟ್ರಾನ್ಸ್ಲೇಷನ್ಸ್ ಇಲ್ಲ, ಅದನ್ನು ನೀವು ಮಾಡಿ ನಿಮ್ಮ ಪಾಡಿಗೆ ಅಂತ ಹೇಳಿದ್ರು. ಅವರು ಹೇಳಿದ್ರಿಂದ ನನಗೂ ಒಂದು ಇದಾಯಿತು, ನೆಮ್ಮದಿ ಆಯಿತು. ಸರಿ ಅಂತ ಪ್ರಾರಂಭ. ಬಟ್ ಈಗ ಆ್ಯಕ್ಚುಲಿ ಕುವೆಂಪುರದ್ದೇನೆ 2 ನಾವೆಲ್ಗಳಿವೆ, ವೈ ಮಲೆಗಳಲ್ಲಿ? ಅಲ್ಲ, ಕಾನೂರ್ ಶುಭಂ ಹೆಗ್ಗಡ್ತಿನ 2000 ಇವರು ರಾಮಚಂದ್ರ ಶರ್ಮಾ ಅವ್ರು ಮಾಡಿದ್ರು.
ಅದರಿಂದ ಅದು ಅದು ಇನ್ನೂ ಚಾಲ್ತಿಲಿದೆ, ಎಲ್ಲ ಕಡೆ ಸಿಗುತ್ತೆ. ಹೌದು. ಮತ್ತು ಸಿನಿಮಾ ಕೂಡ ಆಯ್ತಲ್ಲ ಗಿರೀಶ್ ಕಾರ್ನಾಡ್ ಅವರು ಮಾಡಿದ್ದು. ಹಾಗಾಗಿ ಅದು ಈಗಾಗಲೇ ಸ್ವಲ್ಪ ರೀಸೆಂಟ್ ಟೈಮ್ಸಲ್ಲೇ ಆಗಿತ್ತದು. ಇದಾದರೆ ಆಗೇ ಇರಲಿಲ್ಲ. ಆ್ಯಂಡ್ ನನಗೆ ಈ ಕಾದಂಬರಿ ಅದಕ್ಕಿಂತ ಇಷ್ಟ ಕೂಡ. ಹಾಗಾಗಿ ಅಂದ್ಕೊಂಡೆ. ಏನ್ ಕಾರಣ ಒಂದು ರೀತಿಯ ನಾಯಕಿಯರೇ ಪ್ರಧಾನವಾಗಿರೋದು ಒಂದು ಖಂಡಿತ ಅದೊಂದು ಒಂಥರ ಅದು ಹರಹೇ ದೊಡ್ಡದು, ಕ್ಯಾನ್ವಸ್ಸೇ ದೊಡ್ಡದೊಂದು. ಎರಡನೇದು ನೀವು ಹೇಳ್ದಂಗೆ ನಾಯಕಿಯರು ಮುಖ್ಯ ಅನ್ನೋದು. ಮತ್ತು ಚಿತ್ರಗಳಿದೆ, ಅದು ಮಲೆನಾಡಿನ ಚಿತ್ರಗಳ ಅಲ್ಲಿ ಮದುಗಳ ಮಗಳು ಅಂತ ಹೇಳ್ಬೋದು ಅದನ್ನು. ಹೌದು ಹೌದು, ಅದೊಂದು. ಮತ್ತು ನನಗೆ ಗುತ್ತಿ ಬಹಳ ಆತ್ಮೀಯವಾದ ಒಂದು ಪಾತ್ರ. ಯಾಕೆಂದರೆ ಅವನಂಥ ಒಬ್ಬ ಶೂದ್ರಾತಿ ಶೂದ್ರ, ಅವನಿಗೂ ಒಂದು ಮೀರುವಿಕೆಯ ಒಂದು ಅವಕಾಶ ಕಲ್ಪಿಸ್ಕೊಡ್ತಾರಲ್ಲ, ಅದು ನನಗೆ ಆ್ಯಸ್ ಎ ಟೀಚರ್ ನಾನು ಯಾವಾಗಲೂ ಯಾರೇ ಆಗಲಿ ಸ್ಟೂಡೆಂಟು, ಅವರು ಈ ಮಟ್ಟದಲ್ಲಿರೋರು ಈ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ ಅವ್ರಿಗೆ ಅಂತ ನಂಬಿಕೆ ಇಲ್ಲದೆ ಹೋದರೆ ನೀವು ಟೀಚ್ ಮಾಡೋಕ್ಕಾಗಲ್ಲ. ಹಾಗೆ ಒಂದು ಮೀರುವಿಕೆಯ ಒಂದು ಸಾಧ್ಯತೆ ಎಲ್ಲ ಮನುಷ್ಯನಲ್ಲೂ ಇದೆ. ಆದರೆ ನಮ್ಮಲ್ಲಿ ಅದನ್ನು ಎಷ್ಟೋ ಜನ ಕಂಡುಕೊಳ್ಳೋಕ್ಕಾಗಿರಲ್ಲ ಅಷ್ಟೇ. ಈ ಕಾದಂಬರಿ ನಮಗೆ ಅದು ಹೇಗೆ ಸಾಧ್ಯ ಅಂತ ಎಲ್ಲರಲ್ಲೂ, ಈಗ ಸುಬ್ಬಣ್ಣ ಹೆಗ್ಡೆಯವ್ರ ಬಗ್ಗೆ ಹೇಳೋ ಹಾಗೇ ಚಿನ್ನಮ್ಮ, ಮುಕುಂದಯ್ಯ, ಎಲ್ರಿಗೂ ಈ ಸಾಧ್ಯತೆನ ಅವರು ತೋರಿಸ್ತಾ ಹೋಗ್ತಾರೆ ಇದೆ ಅನ್ನೋದನ್ನು. ಅದು ನನಗೆ ಬಹಳ ನನ್ನ ಅಪ್ಯಾಯಮಾನವಾದ, ನನಗಿಷ್ಟವಾದ ಒಂದು ಮೌಲ್ಯ ಅಂತ ಹೇಳಬಹುದು. ಇದನ್ನು ಟ್ರಾನ್ಸ್ಲೇಷನ್ ಕೈ ಎತ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಸಲ ಓದಿದ್ರಿ ಅದು? ಒಂದು ಅನೇಕ ವರ್ಷಗಳಿಂದ ಓದ್ಕೊಂಡು ಬಂದಿರೋ ಕಾದಂಬರಿ ಇದು. ರಿಪೀಟೆಡ್ ಆಗಿ ಎಲ್ಲನೂ ಓದಿಲ್ಲದೆ ಹೋದ್ರೂ ಕೆಲವು ಭಾಗಗಳನ್ನು ಓದ್ಕೊಳ್ಳೋದು. ಈ ಹೊನ್ನಾಳಿ ಹೊಡೆತದಲ್ಲಿ ಸೇಸಿ ಇವಳು ಬರ್ತಾಳಲ್ಲ, ಅದೊಂದು ಓದೋದು. ಮತ್ತು ಈ ಬೀಸೆಕಲ್ಲು ಪ್ರಸಂಗ, ಮತ್ತು ಇದು ಬಾವಿ ತೋಡೋ ಪ್ರಸಂಗ ಅದು, ಮತ್ತು ನಮ್ಮ ಕಾವೇರಿ ರಾತ್ರಿ ಹೋಗೋದು, ಇವೆಲ್ಲ ಹೈಲೈಟ್ಸ್ ಇದೆಯಲ್ಲ. ಇದನ್ನೆಲ್ಲ ಇನ್ನೆಲ್ಲರೂ ಒಂದು ಕಾದಂಬರಿ ಓದಿದಾಗ ಅಥವಾ ಒಂದು ಸಿನಿಮಾ ನೋಡಿದಾಗ ಯಾವ್ದಾದ್ರು ಒಂದು ಸೀನ್ ಜ್ಞಾಪಕ ಬರೋದು, ವಾಪಸ್ ಬಂದು ಅದೊಂದು ಸೀನ್ನ ಮತ್ತೆ ಓದ್ಕೊಳ್ಳೋದು. ಹೀಗೆ ಈ ಪುಸ್ತಕನ ಒಂಥರ ಇದ್ರ ಥರ ಏನೋ ಪಿಕ್ನಿಕ್ ಹೋದಂಗೆ ಎಷ್ಟೋ ಸಲ ಮತ್ತೆ ಬಂದು ಅದ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬರೋದು, ಈ ಥರ. ಮತ್ತು ಈ ಮಳೆ ವರ್ಣನೆಗಳು, ಈಗ ನಮ್ಮ ಇವರಿದ್ದಾರಲ್ಲ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದಲ್ಲ, ಅಲ್ಲಿ ಮಳೆ ವರ್ಣನೆ ಬರುತ್ತೆ ಇದರಲ್ಲಿ, ಕೇರಳನಲ್ಲಿ ಹೆಂಗಾಯಿತು ಅಂತ. ಸೊ ಆ ಮಳೆ ವರ್ಣನೆ ಓದಿದಾಗ ಓಡಿ ಬಂದು ಇದನ್ನ ಹಿಡ್ಕೊಂಡು ಒಂದ್ಸಲ ಓದಿದ್ದು, ಈ ಥರ ಒಂಥರ ಇಡಿಯಾಗಿ ಓದದೆ ಹೋದ್ರೂ ಆಗಾಗ ಅಲ್ಲಲ್ಲಿ ಏನೋ ಓದಿರೋದು ಉಂಟು. ಸೊ ಆ ಥರದ್ದು ಅದು ಓದಿದ್ದೆ ಜನರಲಿ. ಬಟ್ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಇಡಿಯಾಗಿ ಒಂದನ್ನು ಓದಿ ಎಷ್ಟು ಚಾಪ್ಟ್ರು ಅಲ್ಲಿಂದ ಶುರು ಆಗುತ್ತೆ, ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಇದು ಥಿಮ್ಯಾಟಿಕ್ಕಾಗಿ ಕೆಲವನ್ನ ಇದು ಮಾಡ್ಕೊಳ್ಳೋದು, ಮ್ಯಾಪಿಂಗ್ ಖಂಡಿತ ಬೇಕು, ಖಂಡಿತ ಬೇಕು. ಹ್ಯೂಜ್ ಕ್ಯಾನ್ವಾಸ್ ಆಗಿರೋದ್ರಿಂದ ಹೌದು, ಕಳೆದು ಹೋಗ್ಬಿಡೋ ಚಾನ್ಸಸ್. ಹೌದು, ಅದಕ್ಕೆ ಈಗ ಗುತ್ತಿ ಬರ್ತಾನೆ. ಈಗ ಗುತ್ತಿ ಕಥೆಯಿಂದ ಶುರು ಆಗುತ್ತೆ. ಆಮೇಲೆ ಮೂರನೇ ಚಾಪ್ಟರ್ ಹೊತ್ತಿಗೆ ಸೇಸ್ ನಾಯಕನ ಕಥೆಗೆ ಹೋಗುತ್ತೆ. ಮೂರನೇ ಸ್ಟ್ರ್ಯಾಂಡ್ ಅಂದರೆ ಇವಳು ನಮ್ಮ ಅಂತಕ್ಕ ಅವ್ರದ್ದೊಂದು ಹೋಗುತ್ತೆ. ಈ ಥರ ಪ್ಯಾರಲಲ್ ಆಗಿ ಬರುತ್ತಲ್ಲ. ಸೊ ಫಸ್ಟ್ ಅಂದ್ಕೊಂಡೆ ಪ್ಯಾರಲಲ್ ಮಾಡಲಾ ಅಂದರೆ ಚಾಪ್ಟರ್ 1, 2 ಗುತ್ತಿ, ಆಮೇಲೆ ಮತ್ತೆ 7, 8ರಲ್ಲಿ ಬರ್ತಾನೆ, ಮತ್ತೆ 11, 12ರಲ್ಲಿದೆ, ಈ ಥರ. ಸೊ ಕಂಟಿನ್ಯೂಟಿ ಬೇಕು ಅಂದರೆ ಇದೆರಡು ಅದು 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 ಮಾಡ್ಕೊಂಡು ಹೋಗ್ಲಾ, ಇಲ್ಲ ಹೀಗೆ ಮಾಡಲಾ ಲೀನಿಯರ್ ಆಗಿ ಅಂತ ಎರಡು ಪ್ರಶ್ನೆಗಳು ಇತ್ತು ನನಗೆ, ಎರಡು ವಿಧ. ಆಮೇಲೆ ಬೇಡ, ಅಲ್ಲಿರೋ ಹಾಗೆ ನಾನು ಮಾಡ್ತೀನಿ, ಅದೇ ಮೂಡ್ಸು ಅದೇ ಇದು ಫಾಲೋ ಮಾಡಿದರೆ ಹೆಚ್ಚಿನ ಒಂದು ಏನು ಹೇಳ್ಬೋದು ಅದಕ್ಕೆ, ಎಂಪತಿ ಬರ್ಬೋದು ಅಂತ ಅನ್ನಿಸ್ತು ನನಗೆ. ಬಟ್ ಅದು ಮಲೆಗಳಲ್ಲಿ ಓದುವುದಕ್ಕೆ ಕಾದಂಬರಿ ಆದರೂ ಕೂಡ ಅದು ಕೂಡ ಪೊಯೆಟ್ರಿ ಥರನೇ ಇದೆ, ಅದು ಪೊಯೆಟಿಕ್ ಆಗೇ ಇದೆ. ಅದು ಅಲ್ಲಿಯೂ ಮೆಟಫರ್ಸ್ ಇದೆ, ಅಲ್ಲಿಯೂ ರಿದಮ್ ಇದೆ, ಅಲ್ಲಿಯೂ ಲಯ ಇದೆ, ಅಲ್ಲಿ ಕೂಡ ಅಲ್ಲಿ ಪೊಯೆಟ್ರಿಯ ಅಂದರೆ ಕುವೆಂಪು ಪೊಯೆಟ್ರಿಯ ಇನ್ನೊಂದು ಟ್ರಾನ್ಸ್ಲೇಷನ್ ಥರ ನನಗೆ ಅದು
ಕಾಣಿಸ್ತದೆ ಅದು. ಹ್ಮ್ ಅಂದ್ರೆ ಗದ್ಯಾನುವಾದ ಅದು. ಹ್ಮ್ ಕುವೆಂಪು ಕವಿತೆಗಳ ಒಂದು ಗದ್ಯಾನುವಾದದ ಥರ ಕಾಣಿಸ್ತದೆ. ಅದು ಕೂಡ ಒಂದು ಚಾಲೆಂಜ್ ಅಲ್ವಾ ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಮಾಡೋರಿಗೆ? ಇಲ್ಲ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದರಲ್ಲಿ ಗುತ್ತಿ ಮತ್ತು ಆ ನದಿ ಇದು ಹರಿಯುತ್ತಲ್ಲ ಹಳ್ಳ, ಸೊ ಅದಕ್ಕೂ ಇರೋ ಸಂಬಂಧ ಹೇಗಿದೆ ಅಂತ. ಸೊ ದ ರೈನ್ ಸ್ಟಾಪ್ಸ್, ದ ಸೌಂಡ್ ಆಫ್ ದ ಸ್ಟ್ರೀಮ್ ರಿಸೀಡ್ಸ್, the weird, unnerving croaking of the frogs, earlier drowned in the trumpeting of the stream and the rain, can be heard now. A gentle wind blows with the pitter-patter of raindrops falling from trees. His mind blank, his unseeing gaze fixed on the whooshing white waters, his ears attuned to the cascading flow, the sound washing over him, Gutti sits there as if he has become the roar of the roiling stream. ಸೊ ಇಲ್ಲಿ ನಾನು ಯೋಚನೆ ಮಾಡಿದೆ, ಗುತ್ತಿ ಸಿಟ್ಸ್ ದೇರ್ ಆಸ್ ಇಫ್ ಹೀ ಈಸ್ ಒನ್ ವಿತ್ ದ ರೋರಿಂಗ್ ಸ್ಟ್ರೀಮ್ ಅಂತ ಬರೆಯೋಣ ಅಂತ. ಅಲ್ಲಿ ಬಿಕಮಿಂಗ್ ಒನ್ ಅಲ್ಲ, ಬಿಕಮಿಂಗ್ ದ ಸ್ಟ್ರೀಮ್. ಹೌದು, ಬಿಕಮಿಂಗ್ ಒನ್ ಅಲ್ಲ. ಸೊ ಆ ಥರದ ಒಂದು ಸೂಕ್ಷ್ಮಗಳಿದೆಯಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಹಿಡಿಬೇಕು ಅನ್ನೋ ಥರದ ಒಂದು ಆಸೆ ಆಗುತ್ತೆ ಕುವೆಂಪುನಲ್ಲಿ. ಮತ್ತು ಕೆಲವು ಆರ್ಡಿನರಿ ವಿಷಯಗಳು ಕೂಡ ಕಷ್ಟ ಅದು ಅದರಲ್ಲಿ ಹೇಳೋಕ್ಕೆ. ಕನ್ನಡದ ಇಂಗ್ಲೀಷ್ ಓದಬೇಕಾ? ಇಲ್ಲ, ತೊಂದರೆ ಇಲ್ಲ, ಕನ್ನಡದ ಗೊತ್ತಿರೋ. ಹೌದಾ? ಹಾಗೆ ಈಗ 45ನೇ ಚಾಪ್ಟ್ರಲ್ಲಿ ಆಗಿನ್ನೂ ಗಂಡ ಅದೇ ಒಬ್ಬ ದೊಡ್ಡಣ್ಣ ಹೆಗ್ಡೆ ಮತ್ತು ಅವನ ಹೆಂಡತಿ ಇಬ್ಬರೂ ಒಂದೇ ಚಿತೆಯಲ್ಲಿ ಅದೆಷ್ಟು ಎಂಥ ಅಪರೂಪದ ಘಟನೆ ಅಲ್ವಾ ಅದು. ಅದಾದಮೇಲೆ ಈ ಸೀನು ಇದು. ವಾಟ್ ಈಸ್ ದ ರೇನಿ ಸೀಸನ್ ಕೇರ್ ಹೂ ಈಸ್ ಅಲೈವ್ ಆರ್ ಹೂ ಈಸ್ ಡೆಡ್, ಹೂ ಈಸ್ ಬಾರ್ನ್ ಆರ್ ಹೂ ಇಸಂಟ್? ದ ರೇನ್ ಈಸ್ ಹಿಯರ್ ಟು ಸ್ಟೇ, digging in all its four paws. With skies overcast, the sun is a rare visitor. Great nature conducts its irrepressible transactions with total unconcern and apathy. A mirror image of that nature, the forest ranges of the Sahyadri mountains, utterly impervious to the trivial joys and sorrows of human beings, stand there immense, impudent and imperious, nonchalantly soaking in the horrendous torrent. So ಇಲ್ಲಿ immense, impudent and imperious ಈ ಥರ ಪದಗಳೆಲ್ಲ ಅವರು ಯೂಸ್ ಮಾಡಿದಾರಲ್ಲ, ಅದು ಅವರ ದ ಪೋಯ್ಟ್ರಿ ಆಫ್ ಹಿಸ್ ರೈಟಿಂಗ್ ನಂಗೆ ಯಾವಾಗ ನಿಜವಾಗ್ಲೂ ಮನಸ್ಸಿಗೆ ಬಂತು ಅಂತಂದರೆ, ಮೊನ್ನೆ ಈ ಪುಸ್ತಕದ ಒಂದು ಆಡಿಯೋ ಬುಕ್ ಮಾಡಿದ್ದೀನಿ, ಇಂಗ್ಲೀಷ್ ಪುಸ್ತಕದ್ದು. ಆ್ಯಕ್ಚುಲಿ ನಾವು ಓದಿ ನೋಡ್ಕೊಂಡಾಗ್ಲೇ ಪೊಯಿಟ್ರಿ ನಮ್ಗೆ ಅನುಭವಕ್ಕೆ ಬರೋದಲ್ವಾ, ಪೊಯಿಟ್ರಿ ಕಿವಿಗೆ ಅಲ್ವಾ. ಅದನ್ನು ನಾನೇ ಓದಿದ್ರಿಂದ ಹಿಂದಿನ ದಿವಸ ಅಭ್ಯಾಸ ಮಾಡ್ಕೊಂಡು ಮಾರನೇ ದಿನ ಸ್ಟುಡಿಯೋಗೆ ಹೋಗಿ ಒಪ್ಪಿಸ್ತಾ ಇದ್ದೆ. ಸೊ ಅದು ನನಗೆ ಇದನ್ನು ಹಿಂಗೆ ಹೇಳಬೇಕು, ಇದನ್ನು ಹಿಂಗೆ ಹೇಳಬೇಕು, ರಿಹರ್ಸ್ ಮಾಡುವಾಗ್ಲೇ. ಆಮೇಲೆ ಅವರು ಒಂಥರ ಇದು ಹೇಳ್ತಾರೆ, ಇಲ್ಲಿ ಅಲ್ಲಿ ನೋಡಿ ಈ ಬೆಟ್ಟ ಹಿಂಗಿದೆ ಅಂತೆಲ್ಲ ಹೇಳಿ, ಆಮೇಲೆ ಆದರೆ ಹೂ ಕೇರ್ಸ್ ಇಲ್ಲ, ಈ ಗೌಣ ಒಂದು ಏನೋ ಕುಗ್ರಾಮದ ಜನರ ಬದುಕಿನ ಬಗ್ಗೆ ಅದಕ್ಕೇನಿದೆ ಕನ್ಸರ್ನ್ ಅಂತ ಹೇಳಕ್ಕೆ ಮುಂಚೆ ಇದು would the daily woes of these people receive even the slightest attention from those mountains, those forests and those rains of the Sahyadri ranges? The serrated mountain, how it looms defiant, its head raised to pierce the sky. The imposing green forest, how it stretches across the vast expanse, terrifying as a tiger and brutal as a boar. The precipitous rain, how it pounds the earth, bearing down mercilessly night and day. ಅಂತೆಲ್ಲ ಹೇಳಿ ಆಮೇಲೆ the householders in these hamlets have commenced the cultivation of their paddy fields, setting the yoke, making the paddy sapling beds, preparing bunds and fences, fishing in the day with hook, line and sinker, but also catching fresh fish upstream in land. ಅದೆಲ್ಲ ಹೇಳ್ಬಿಟ್ಟು ಆ ಊರಲ್ಲಿ ಏನು ಮಾಡ್ತಾಯಿದ್ರು ಜನ,
ಬರೀ ಇವ್ರದ್ದೇ ಮಾತು, ಈ ಸಾವಾಯ್ತಲ್ಲ ಇವ್ರದ್ದೇ ಮಾತು. They talked about it crying and laughing. They talked about it sewing and digging the beds and readying the buns. They talked about it throwing tobacco into their mouths and chewing betel leaf and areca nut. They talked about it on their way to work at dawn. They talked about it on their way back home at dusk. They could not have enough of it. They could not stop talking about it. The news, a never depleting vessel filled with a rasa of compassion, wonderment, and tranquility, turned into a perennial source of holy water. ಅಂತ ಏನಂದರೆ ಸ್ವಲ್ಪ ಹೈ ರಿಜಿಸ್ಟರ್ ಯೂಸ್ ಮಾಡಿದಾಗ ಸಂಸ್ಕೃತ ಪದಗಳ ಲ್ಯಾಟಿನೇಟ್ ವರ್ಡ್ಸ್ಗೆ ಸಂಸ್ಕೃತ ಬಳಸಿದ್ದೀನಿ. ಹೌದು. ಅವರು ದಿನನಿತ್ಯದ ಕನ್ನಡದ ಪದಗಳನ್ನು ಯೂಸ್ ಮಾಡಿರೋದಕ್ಕೆ ಹೆಚ್ಚು ಆರ್ಡಿನರಿ ಆದ ಇಂಗ್ಲೀಷ್ ರಿಜಿಸ್ಟರ್ನ ಬಳಸಿದ್ದೀನಿ. ಹೀಗೆ ಮಾಡಿ ಆ ಒಂದು ವ್ಯತ್ಯಾಸ ತರೋದಕ್ಕೆ ಪ್ರಯತ್ನ. ಬಟ್ ಇದನ್ನ ಮಾಡೋದಕ್ಕೂ ವಚನಗಳು ಮಾಡೋದಕ್ಕೆ ಏನು ಡಿಫ್ರೆನ್ಸ್? ವಚನದಲ್ಲಿ ಬಟ್ ಅದು ಕೂಡ ಮಹಿಳೆಯರ ವಚನಗಳನ್ನೇ ಮಾಡಿದ್ದಿಲ್ಲ ಅಲ್ವಾ? ಅಲ್ಲಿ ಕೂಡ ಅಂದರೆ ಇಲ್ಲಿಯ ನೀವು ಕೆಲವು ಅಡುಗೆ ಮನೆಯಲ್ಲಿ ಹಿಂಗಾಗ್ತಾ ಇತ್ತು ಈ ಥರ ವರ್ಣನೆ ಬರುತ್ತಲ್ಲ, ಅದಕ್ಕೂ ಆ ವಚನಗಳಲ್ಲಿ ಅವ್ರು ಹೇಳ್ತಾ ಇದ್ದಾರಲ್ಲ, ಇದನ್ನು ಅಕ್ಕಿ ಆರಿಸೋವಾಗ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಈ ಥರದಲ್ಲಿ, ರಾಗಿ ಬೀಸೋವಾಗ ಹೀಗಾಯಿತು. ಅದಕ್ಕೂ ತುಂಬ ಏನು ಅಷ್ಟು ವ್ಯತ್ಯಾಸ ಇದೆ ಅಂತಲ್ಲ, ಆದರೆ ಅವರು ಅದನ್ನು 4 ಸಾಲಲ್ಲಿ ಅದನ್ನು ಹೇಳಿದ್ದಾರೆ. ಅವರ ಒಂದು ಬಹಳ ಕಾಂಕ್ರೀಟ್ ಆದ ಒಂದು ಸೀನ್ನ ಹೇಳಿ ಅಲ್ಲಿಂದ ನೇರ ದೇವರ ಇದಕ್ಕೆ ಹಿಂಗೆ ಹಾರಿರ್ತಾರೆ. ಸೊ ಆ ಲೀಪ್ ಇದೆಯಲ್ಲ ಅದು ತಕ್ಷಣ ಗೊತ್ತಾಗುತ್ತೆ ಪೊಯಿಟ್ರಿನಲ್ಲಾದರೆ. ಇಲ್ಲಿ ಅಷ್ಟು ಬೇಗ ಗೊತ್ತಾಗಲ್ಲ. ಸೊ ಅದು ನಿಧಾನಕ್ಕೆ ಡೆವಲಪ್ ಆಗಿ ಕೊನೆಗೆ ಅದನ್ನು ಹೇಳ್ತಾರೆ. ಸೊ ಅದರಿಂದ ಅಲ್ಲಿ ಒಂದು ರೀತಿ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಪೊಯಿಟ್ರಿನಲ್ಲಿ, ವಚನದಲ್ಲಿ. ಅದು ಚಿಕ್ಕದ ಆಗಿರೋದ್ರಿಂದ ಸಾಮಾನ್ಯ ಒಂದು 6 ಪದಗಳಿರುತ್ತೆ. ಹಾಗಾಗಿ ಅದನ್ನು ಮತ್ತೆ ಅಲ್ಲಿ ತಂಗಿ ಅಂತ ಹೇಳೋದು, ಅಕ್ಕ ಅಂತ ಹೇಳೋದು, ಅಯ್ಯ ಅಂತ ಹೇಳೋದು, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಮಾತಿನ ಧಾಟಿನಲ್ಲಿ ಬರಬೇಕದು. ಇಲ್ಲಿ ಅದು ಕೆಲವು ಮಾತೇ ಆಡ್ತಿದ್ದಾಗ ಮಾತಿನ ಧಾಟಿ ಅಷ್ಟೇ ಹೊರತು ಬಾಕಿದಂತೆ ಬರದ ಧಾಟಿನಲ್ಲಿದೆ. ಅದು ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಅಂತ ನಾನು ಅಂದ್ಕೊಂಡಿರೋದು. ಬಟ್ ನೀವು ಈ ಅನುವಾದ ನಲ್ಲಿ ಆರಂಭ ಮಾಡಿದಾಗ ಇದ್ದ ಎಕ್ಸ್ಪೀರಿಯನ್ಸು ಈಗಿನ ಎಕ್ಸ್ಪೀರಿಯನ್ಸು ಒಂದು ಜರ್ನಿ ತಿರುಗಿ ನೋಡಿದಾಗ ಏನು ಅನಿಸುತ್ತೆ? ಅವಾಗೆಲ್ಲ ಒಂಥರ ನಂಗೆ ನೆನಪಿದೆ ಈಗಲೂ. ನಾನು ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಇದೆಯಲ್ಲ ಮೈಸೂರು, ಅಲ್ಲಿ ಓದಿದ್ದು. ಮಂಡ್ಯದಲ್ಲಿ ಎಲ್ಲ ಸ್ಕೂಲ್ ಓದಿದ್ದಲ್ಲ. ಹಾಗಾಗಿ ಇಂಗ್ಲೀಷ್ ಅಂದರೆ ಒಂದು ದೊಡ್ಡ ಭೂತ ಅಂತಲೇ. ನಮ್ಮೆಲ್ಲರ ಅನುಭವನೂ ಅದೇ ತಾನೆ. ಹಾಗಾಗಿ ಕನ್ನಡ ಆದರೆ ಸ್ಪಷ್ಟವಾಗಿ ಗೊತ್ತಿತ್ತು. ಇಂಗ್ಲೀಷು 9th 8th ಸ್ಟ್ಯಾಂಡರ್ಡ್ ಆದಮೇಲೆ ಇಂಗ್ಲೀಷ್ ಮೀಡಿಯಮ್ಮಿಂದ. ಹಾಗಾಗಿ ತುಂಬ ಏನು ಓದಿರಲಿಲ್ಲ ಇಂಗ್ಲೀಷಲ್ಲಿ ನಾನು. ಮತ್ತು ಸ್ವಲ್ಪ ಹಳ್ಳಿ ಕಡೆ ಬೆಳೆದು ಮೈಸೂರಿನಂಥ ಜಾಗಕ್ಕೆ ಹೋಗಿದ್ದರಿಂದ ಅಲ್ಲಿ ಇಂಗ್ಲೀಷ್ನ ಸ್ವಲ್ಪ ನಮಗೆ ಎಕ್ಸ್ಪೋಜರ್ ಸಿಕ್ಕಿದ್ದು ಅಷ್ಟೇ. ಹಾಗಾಗಿ ನಾನು ಸೆಕೆಂಡ್ BA ನಲ್ಲಿದ್ದಾಗ 3rd BA ಅವರಿಗೆ ಇಂಗ್ಲೀಷ್ ಗೀತೆಗಳು ಟೆಕ್ಸ್ಟ್ ಆಗಿತ್ತು. ಸೊ ನನ್ನ ಸೀನಿಯರ್ ಸ್ಟೂಡೆಂಟ್ ರೂಮಿಗೆ ಹೋದಾಗ ಪುಸ್ತಕ ಅಲ್ಲಿತ್ತು. ತೆಗೆದು ನೋಡಿದಾಗ ಓಹೋ ಎಷ್ಟು ಚೆನ್ನಾಗಿದೆ ಇದು, ಈ ಕಡೆ ಕನ್ನಡದಲ್ಲಿದೆ, ಈ ಕಡೆ ಇಂಗ್ಲೀಷಲ್ಲಿದೆ. ಆಗ ಇಂಗ್ಲೀಷ್ ನನಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಅರ್ಥ ಆಯಿತು ಅವರು ಏನು ಹೇಳ್ತಿದ್ದಾರೆ ಅನ್ನೋದು. ಆವಾಗಿಂದ ಒಂದು ರೀತಿ ಅದ್ರ ಬಗ್ಗೆ ಒಂದು ಆಕರ್ಷಣೆ ಇತ್ತು. ಬಟ್ ಅಷ್ಟೇ, ಏನು ಮಾಡಿರಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ರಾಮಚಂದ್ರ ಶರ್ಮಾ ಅವರು ಆಗೀಗ ಒಂದೊಂದು ಸಣ್ಣದಾಗಿ ಏನೋ ಒಂದು ಶಾರ್ಟ್ ಸ್ಟೋರಿ ಕೊಡೋದು, ಒಂದು ಸಣ್ಣ ಲೇಖನ ಕೊಡೋದು, ಇದನ್ನು ಮಾಡಿಕೊಡಮ್ಮ ಅನ್ನೋರು. ಸೊ ಏನೋ ಒಂದು ಮಾಡಿಕೊಡ್ತಿದ್ವಿ ಅಷ್ಟೇ. ಅಂದರೆ ಅಲ್ಲಿಗೆ ಆ ಟೆಕ್ಸ್ಟನ್ನ ಈ ಟೆಕ್ಸ್ಟ್ ಮಾಡೋದು ಅಷ್ಟೇ ನನ್ನ ಕೆಲಸ, ನನ್ನ ಅನುಭವ ಕೂಡ. ಹೀಗೆ ಆಮೇಲೆ ಮಾಡ್ತಾ ಮಾಡ್ತಾ ಕೆಲವು ವರ್ಕ್ಶಾಪ್ಸ್ಗೆಲ್ಲ ಹೋದಾಗ, ಈಗ ನನಗೆ ಈಗಲೂ ಜ್ಞಾಪಕ ಇದೆ, ನಮ್ಮ ಸುಬ್ಬಣ್ಣ KV ಸುಬ್ಬಣ್ಣ ಅವರು ಸಾಹಿತ್ಯ ಅಕಾಡೆಮಿನವರು ಒಂದು ವರ್ಕ್ಶಾಪ್ ಮಾಡಿದ್ರು. ಅದರಲ್ಲಿ ತಿರುಮಲೇಶು, ರಾಮಚಂದ್ರ ಶರ್ಮಾ, ಇವರು ಸುಬ್ಬಣ್ಣ 3 ಜನನೂ ರಿಸೋರ್ಸ್ ಪರ್ಸನ್ಸ್ ಆಗಿ ಬಂದಿದ್ದರು. ಆಗ ಇವರು ಶೇಕ್ಸ್ಪಿಯರ್ನ ಮಲ್ಟಿಪಲ್ ಟ್ರಾನ್ಸ್ಲೇಷನ್ಸ್ ಇದೆ ಅಲ್ವಾ, ಗುಂಡಪ್ಪನವ್ರು ಇರ್ಬೋದು, ಇನ್ನೊಂದಿರ್ಬೋದು, ಅದನ್ನು ಈಗ ರಾಮಚಂದ್ರ ದೇವ ಮಾಡಿರೋದು, ಈ ಥರ ಒಂದು 3-4 ಅದೇ ಭಾಗ 3-4 ಜನ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಅವರು ತಂದು, ಇದು ವ್ಯತ್ಯಾಸ ಏನೋ, ಇದ್ರ ಮಧ್ಯೆ ಯಾವುದು ಚೆನ್ನ ಅಂತ ಹೇಳೋಕ್ಕಾಗುತ್ತಾ, ಹೇಗೆ, ಇದೆಲ್ಲ ಈ ಪ್ರಶ್ನೆಗಳೆಲ್ಲ. ಆಗ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು
ಪರಿಣತಿ ಗಳಿಸ್ಕೊಳ್ಳೋದಕ್ಕೆ ಈ ಥರ ವರ್ಕ್ಶಾಪ್ಸ್ ಎಲ್ಲ ಸಹಾಯ ಆಯಿತು. ಆವಾಗ ನಾನು ಯೂನಿವರ್ಸಿಟಿ ಸೇರಿಕೊಂಡೆ, ಡಿಪಾರ್ಟ್ಮೆಂಟು. ಅಲ್ಲಿ ಒಂದು ಪೇಪರ್ ಕೂಡ ಇತ್ತು, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಥಿಯರಿ ಆಫ್ ಟ್ರಾನ್ಸ್ಲೇಷನ್ ಅಂತ. ಅದು ತುಂಬ ಏನೋ ಥಿಯರಿಟಿಕಲ್ ಆಗಿತ್ತು. ಅದಕ್ಕೆ ಅಲ್ಲಿ ಒಂದು ಎಟ್ಸೆಟ್ರಾ ಅಂತ ಒಂದು ಪದ ಇತ್ತು ಸಿಲೆಬಸ್ಸಲ್ಲಿ. ನಾನು ಎಟ್ಸೆಟ್ರಾನೇ ಮೇನ್ ಸಿಲೆಬಸ್ ಮಾಡ್ಕೊಂಬಿಟ್ಟಿದ್ದೆ. ಅದರಲ್ಲಿ ಇದು ಏನು ನಮ್ಮ ಪ್ರಾಕ್ಟೀಸ್ ಆಫ್ ಟ್ರಾನ್ಸ್ಲೇಷನ್, ಈಗ BM ಶ್ರೀ ಇವ್ರು ಹೆಂಗೆ ಮಾಡಿದ್ರು, ಅಥವಾ ಈಗ ಶಲ್ ಐ ಕಂಪೇರ್ ದಿ ಟು ಸಮ್ಮರ್ಸ್ ಡೇ ಅಂತ ಒಂದು ಶೇಕ್ಸ್ಪಿಯರ್ ಪದ್ಯನ 4-5 ಜನ ಮಾಡಿದರು, KS ನರಸಿಂಹಸ್ವಾಮಿಯವರು ಇವರೆಲ್ಲ. ಸೊ ಅದನ್ನು ಇಟ್ಕೊಂಡು ಅದನ್ನೆಲ್ಲ ಚರ್ಚೆ ಮಾಡೋದು ಕ್ಲಾಸಲ್ಲಿ. ಈ ಥರ ಮಾಡಿದಾಗ ನಮ್ಮ ಹುಡುಗರಿಗೆ ತುಂಬ ಆಸಕ್ತಿ ಬಂತು. ಸೊ ಇಟ್ ಬಿಕೇಮ್ ಅ ಪೇಪರ್ ವಿಚ್ ವಾಸ್ ಅ ಲಾಟ್ ಆಫ್ ಫನ್ ಇನ್ ಕ್ಲಾಸ್. ಅದಕ್ಕೆ ತುಂಬ ಅಟೆಂಡೆನ್ಸ್ ಪ್ರಾಬ್ಲಮ್ಮೇ ಇರ್ತಿರಲಿಲ್ಲ, ಎಲ್ಲರೂ ಅಟೆಂಡ್ ಮಾಡೋರು. ಏಕೆಂದರೆ ಅದು ಎಲ್ರಿಗೂ ಏನೋ ಒಂದು ಸಿಗ್ತಾಯಿತ್ತು ಆ ಕ್ಲಾಸಿಂದ. ಆದ್ದರಿಂದ ನಾನು ಅದನ್ನೇ ಹೆಚ್ಚು ರೂಢಿಸ್ಕೊಂಡು ಅದನ್ನು ಒಂದು ಪೇಪರ್, ಇಡೀ ಪೇಪರ್ ಆಗಿ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಟ್ರಾನ್ಸ್ಲೇಷನ್ ಅಂತಲೇ ಅದಕ್ಕರ್ಧ ಮಾರ್ಕ್ಸ್ ಕೊಟ್ಬಿಟ್ಟು ಅದೆಲ್ಲ ಮಾಡಿ ಅದನ್ನು ಇಂಪ್ರೂವ್ ಎಲ್ಲ ಮಾಡಿದ್ವಿ. ಆಮೇಲೆ ಜೊತೆಗೇ ನಮ್ಮ MA ಕ್ಲಾಸ್ಗಳಿಗೆ ಆಗ ಬರ್ತಾ ಇದ್ದ ಹುಡುಗರಲ್ಲಿ 3/4 ಜನ ಹಳ್ಳಿ ಸಣ್ಣ ಊರು ಅದರಿಂದ ಬರ್ತಾಯಿದ್ರು. ಅವರಿಗೆ ಬರೀ ಇಂಗ್ಲೀಷ್ ಅಂದರೆ ಬ್ರಿಟಿಷ್ ಲಿಟ್ರೇಚರ್ನೇ ಪಾಠ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಯಾಕೆಂದರೆ ಅದು ಹೊರಗಿನ ತಂದಿದ್ದು ಅನ್ನೋ ರೀತಿಯಲ್ಲಿ. ಹಾಗಾಗಿ ಅವ್ರಿಗೆ ಮಾಡರ್ನ್ ಇಂಡಿಯನ್ ಲಿಟ್ರೇಚರ್ಸ್ ಇನ್ ಟ್ರಾನ್ಸ್ಲೇಷನ್ ಅಂಥೇಳಿ ಒಂದು ಪೇಪರ್ನ ಕಂಪಲ್ಸರಿ ಪೇಪರಾಗಿ ನಾವು ಇಟ್ವಿ ಕ್ಲಾಸಲ್ಲಿ. ಸೆಕೆಂಡ್ MAಗೆ ಬರೋ ಹೊತ್ತಿಗೆ ಅದು ಇರ್ತಿತ್ತು. ಅದರಲ್ಲಿ ನಾವು ಮಲಯಾಳಂ, ಬೆಂಗಾಲಿ, ಕನ್ನಡ 3 ಭಾಷೆಯಿಂದ 3 ನಾವೆಲ್ಸ್ನ ಆರಿಸ್ಕೊಂಡು ಅದನ್ನು ಪಾಠ ಮಾಡ್ತಾಯಿದ್ವಿ. ಆ ಕ್ಲಾಸ್ಗಳಲ್ಲಿ ಎಲ್ಲ ಹುಡುಗರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋರು. ಯಾಕೆಂದರೆ ಅವ್ರಿಗೆ ಟೆಕ್ಸ್ಟು ಇಂಗ್ಲೀಷಲ್ಲೇ ಓದಲಿ ಬಿಡಲಿ, ಕನ್ನಡದಲ್ಲೂ ಓದ್ಕೊಳ್ಳೋರು. ಯಾಕೆಂದರೆ ಈ ಪುಸ್ತಕಗಳೆಲ್ಲ ಈಗ ಮರಳಿ ಮಣ್ಣಿಗೆ ಕನ್ನಡದಲ್ಲೂ ಸಿಗ್ತಾಯಿತ್ತು, ಗೋರ ಕನ್ನಡದಲ್ಲೂ ಸಿಗ್ತಾಯಿತ್ತು, ಇಂದುಲೇಖ ಕನ್ನಡದಲ್ಲಿದೆ. ಈ ಥರ ಈ ಟೆಕ್ಸ್ಟ್ ಎಲ್ಲ ಇಂಗ್ಲೀಷಲ್ಲೇ ಓದಬೇಕು ಅಂತೇನಿಲ್ಲ, ಓದಿ ಭಾರತೀಯ ಬದುಕಾದ್ರಿಂದ ಇಲ್ಲಿ ಬದುಕು ಅಲ್ಲಿ ಬದುಕು ವ್ಯತ್ಯಾಸ ಏನೋ ಇವೆಲ್ಲ ಅವ್ರಿಗೆ ತಿಳಿತಾ ಬಂತು. ಅದ್ರ ಬಗ್ಗೆ ಮಾತಾಡೋರು ಎಲ್ಲ. ಹಾಗಾಗಿ ತುಂಬ ಉತ್ಸಾಹದಿಂದ ಸಂತೋಷದಿಂದ ಈ ಪೇಪರ್ ಪಾಠ ಮಾಡ್ತಾಯಿದ್ವಿ ನಾವೆಲ್ಲ ಸೇರಿಕೊಂಡು. ಸೊ ಹೀಗೆ ಟ್ರಾನ್ಸ್ಲೇಷನ್ ನನಗೆ ಬರ್ತಾ ಅದೊಂದು ಥಿಯರಿಗಳು ಮತ್ತು ಎಷ್ಟೋ ಹೊರಗಡೆ ಎಲ್ಲ ಇಂಗ್ಲೆಂಡಲ್ಲಿ ಫೆಲೋಶಿಪ್ ಎಲ್ಲ ಸಿಕ್ಕಿತ್ತು. ಆಗ್ಲೂ ಅಲ್ಲಿ ಬ್ರಿಟಿಷ್ ಸೆಂಟರ್ ಫಾರ್ ಲಿಟ್ರರಿ ಟ್ರಾನ್ಸ್ಲೇಷನ್ ಅಂತ ಇದೆ, ಅಲ್ಲಿ ಹೋಗಿ 2 ತಿಂಗಳಿದ್ದು ಫೆಲೋಶಿಪ್ ಎಲ್ಲ ಮಾಡಿದೆ. ಮತ್ತು ಇದರಲ್ಲಿ ಕೂಡ ಸಾಲ್ಸ್ಬರ್ಗ್ ಅಂತ ಒಂದಿದೆ ಆಸ್ಟ್ರಿಯಾದಲ್ಲಿ, ಅಲ್ಲಿ ಕೂಡ ಹೋಗಿದ್ದೆ. ಮತ್ತು ಇದರಲ್ಲಿ ಕೆನಡಾದಲ್ಲಿ ಟ್ರಾನ್ಸ್ಲೇಷನ್ ಸ್ಟಡೀಸ್ ಎಕ್ಸ್ಪರ್ಟ್ ಒಬ್ಬರು ನನ್ನ ಫ್ರೆಂಡು, ಅವರು ಕೂಡ ನನ್ನನ್ನು ಕರೆಸಿ ಅಲ್ಲೆಲ್ಲ ಮಾತಾಡೋಕ್ಕೆಲ್ಲ ಹೇಳಿ ನಾವಿಬ್ಬರು BM ಶ್ರೀ ಅವ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೀವಿ, ಟ್ರಾನ್ಸ್ಲೇಷನ್ಗಳನ್ನು ಹೆಂಗೆ ರಿವ್ಯೂ ಮಾಡಬೇಕು ಅಂತ ಒಂದು ಲೇಖನ ಬರೆದಿದ್ದೀವಿ. ಈ ಥರ ಒಟ್ಟೊಟ್ಟಿಗೆ ಈ ಥರ ಎಲ್ಲರ ಜೊತೆ ಕೆಲಸ ಮಾಡಿದ್ರಿಂದ ಸುಮಾರು ಎಕ್ಸ್ಪೋಜರ್ ಇತ್ತು, ಅದೆಲ್ಲ ಸಹಾಯ ಆಯಿತು. ಈಗ ನೀವು ಈ ಟ್ರಾನ್ಸ್ಲೇಷನ್ ಅನ್ನೋದು ಒಂದು ಪರಕಾಯ ಪ್ರವೇಶ, ಇನ್ನೊಬ್ಬರ ಒಳಗಡೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು ತರೋದು. ನೀವೇ ಸ್ವಂತ ಬರಿಬೇಕಂತ ಅನಿಸ್ಲಿಲ್ವ? ಏನು ನೀವು ಸಾಹಿತ್ಯ ವಿದ್ಯಾರ್ಥಿ ಆಗಿದ್ರಿ ಆರಂಭದಲ್ಲಿ? ಹೌದು, ಇಲ್ಲ ಅದೇನೋ ನಾನು ಅದು ನಾಟಕ ಮಾಡ್ತಿದ್ದೆ ನಾನು ಮುಂಚೆ. ನಾಟಕ ಮಾಡುವಾಗ ಅದನ್ನು ಅನುಭವಿಸ್ಬೇಕು ತಾನೆ ಆ ಪಾತ್ರ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸೃಜನಾತ್ಮಕವಾದ ಒಂದು ಇಂಪಲ್ಸ್ ಇದೆ ಒಳಗಡೆ ಅನ್ನೋ ವಿಷಯ ಗೊತ್ತಿತ್ತು. ಆದರೆ ಅದು ಇದೇ ದಿಕ್ಕಲ್ಲಿ ಹೋಗಬೇಕು ಅಂತ ಅನಿಸಿರಲಿಲ್ಲ. ಯಾಕೆಂದರೆ ಸ್ವಲ್ಪ ಸಂಗೀತನೂ ಕಲ್ತ್ಕೊತಿದ್ದೆ, ನಾಟಕ ಮಾಡ್ತಾಯಿದ್ದೆ, ಅದು ತುಂಬ ಇಷ್ಟ ಆಗ್ತಿತ್ತು ಆ್ಯಕ್ಟಿಂಗ್. ಹಾಗಾಗಿ ಆ ದಿಕ್ಕಲ್ಲಿ ಹೋಗೋಣ ಅಂತ ಪ್ರಯತ್ನನೂ ಪಟ್ಟೆ, ಅದು ಗಿಟ್ಲಿಲ್ಲ. ಅದು ಆವಾಗೆಲ್ಲ ಕೆಲಸ ಮಾಡಲೇಬೇಕು ಅನ್ನೋ ತುರ್ತು ಇದ್ದಿದ್ದರಿಂದ ಹೊರಗಡೆ ನಾಡಿಗೆಲ್ಲ ಹೋಗಿ ಹೆಂಗೆ ನಾಟಕ ಮಾಡೋದು, ರಜೆ ತೊಗೋಬೇಕು, ಅಷ್ಟು ರಜೆ ಸಿಗ್ತಿರಲಿಲ್ಲ. ಹೀಗೆಲ್ಲ ಆಗಿ ಇದು ಟೀಚಿಂಗ್ ಕಡೆ ಹೊರಳ್ಕೊಂಡು ಅದರಲ್ಲೇ ಮುಂದುವರಿಸಿದೆ. ಆದರೆ ಅದು ಆಸೆ ಇತ್ತು ಅದೊಂದು ಯಾವಾಗಲೂ. ಹಾಗಾಗಿ ಒಂದು ರೀತಿಯಲ್ಲಿ ಮತ್ತು ಟೀಚಿಂಗಲ್ಲೇ ನಾನು ತುಂಬ ನನ್ನ ಕ್ರಿಯೇಟಿವಿಟಿಗೆ ಒಂದು ಚಾನಲ್ನ ಕಂಡುಕೊಂಡಿದ್ದೆ, ಹುಡುಗರ ಜೊತೆ ಒಂದು ತಾದಾತ್ಮ್ಯದಲ್ಲಿ. ಸೊ ಅದರಿಂದ ನಂಗೆ ಅನ್ನಿಸ್ತು ಅದು ಮಾಡದೆ ಹೋಗಿದ್ದಿದ್ರೆ ಸುಮಾರು ಜನ ನಮ್ಮಲ್ಲಿ ಟೀಚರ್ಸು ಬರಹಗಾರರು ಆಗಿದ್ದಾರೆ. ಕನ್ನಡದಲ್ಲಿ ಕೂಡ ಬರೀಲಿಲ್ಲ ನೀವು? ಕ್ರಿಯೇಟಿವ್ ಆದದ್ದನ್ನು ಬರೆದಿಲ್ಲ, ಬೇರೆದನ್ನು ವಿಮರ್ಶಾತ್ಮಕವಾದ ಕೆಲವು ಲೇಖನಗಳನ್ನು ಬರೆದಿದ್ದೀನಿ. GSS ಅವರು ಸೆಮಿನಾರ್ ಮಾಡ್ತಾಯಿದ್ರು ಅವಾಗೆಲ್ಲ. ಆವಾಗ ನನಗೆ
ಕಾರಂತರ ಬಗ್ಗೆ ಬರೀರಿ ಅಂತ ಹೇಳಿ ಅವರ ಕಾರಂತರ ಪಾತ್ರಗಳಲ್ಲಿ ವೃದ್ಧೆಯರ ಚಿತ್ರಣ ಅಂತ ಒಂದು ಬರೆದಿದ್ದೀನಿ. ಇನಾಮ್ದಾರ್ ಅವರಲ್ಲಿ ಹೆಣ್ಣು ಅಂತ ಒಂದು ಬರೆದಿದ್ದೀನಿ. ಠಾಕೂರರ ಕಥೆಗಳಲ್ಲಿ ಹೆಣ್ಣುನ ಚಿತ್ರಣ ಹೇಗಿದೆ ಅಂತ. ಮತ್ತು ಇದ್ರ ಬಗ್ಗೆ ಎಲ್ಲ ಈ ಸೆಕೆಂಡ್ ಲ್ಯಾಂಗ್ವೇಜ್ ದ್ವಿತೀಯ ಭಾಷಾ ಬೋಧನೆ ಬಗ್ಗೆ ಮತ್ತು ನನ್ನ ಥೀಸಿಸ್ ಕೂಡ ಕನ್ನಡ ಸಾಹಿತ್ಯ ಬೋಧನೆ ಬಗ್ಗೆ ಇರೋದದು. ಹಾಗಾಗಿ ಅದರ ಆ ಒಂದು ಸಂದರ್ಭದಲ್ಲಿ ತುಂಬ ಓದ್ಕೊಂಡು ಇದ್ದೆ. ಅದನ್ನು ಪದ್ಯ ಬಗೆಯ ಬಗ್ಗೆ ಅಂತ ರುಜುವಾತಲ್ಲಿ ಒಂದು ಲೇಖನ ಬರೆದೆ. ಇಟ್ಸ್ ರಿಸರ್ಚ್ ಆರ್ಟಿಕಲ್ ಆ ಥರ ಬರೆದಿದ್ದೀನಿ. ಮತ್ತು ಒಂದೆರಡು ಫಿಲ್ಮ್ ರಿವ್ಯೂಸ್ ಥರನೂ ಬರೆದೆ. ಆದರೆ ಯಾವುದೋ ತುಂಬ ದೀರ್ಘವಾಗಿ ಒಂಥರ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಲಿಲ್ಲ ಅಷ್ಟೇ. ಬಟ್ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ಗೂ ನಿಮ್ಮ ಟ್ರಾನ್ಸ್ಲೇಷನ್ಗೂ ಏನಾದರೂ ಒಂದಕ್ಕೊಂದು ಸಪೋರ್ಟ್ ಮಾಡಿದ್ವ? ಅದೇ ಒಂದು ನಾವು ಇಂಗ್ಲೀಷ್ ಟೀಚ್ ಮಾಡೋವಾಗ ಇಂಗ್ಲೀಷ್ ಓನ್ಲಿ ಟೀಚ್ ಇನ್ ಇಂಗ್ಲೀಷ್ ಓನ್ಲಿ ಅಂತ ಒಂದು ಅಷ್ಟು ಡೈರೆಕ್ಟ್ ಮೆಥಡ್ ಅಂತೆಲ್ಲ ಇತ್ತು. ಇಂಗ್ಲೀಷ್ ಕ್ಲಾಸಲ್ಲಿ ಬೇರೆ ಭಾಷೆ ಮೂಲಕ ಹೇಳ್ಕೊಡ್ಬಾರ್ದು ಇದು ಅಂತ. ಆದರೆ ನಮ್ಮ ಎಲ್ಲ ಹೈಸ್ಕೂಲು ಕಾಲೇಜು ಎಲ್ಲೇ ಹೋದ್ರೂ ಅದರಲ್ಲೂ ಸ್ವಲ್ಪ ನಮ್ಮ ಹಳ್ಳಿ ಕಡೆ ಪಟ್ಟಣಗಳು ಇದು ಸಣ್ಣ ಊರುಗಳ ಕಡೆ ಎಲ್ಲ ಹೋದರೆ ಇಂಗ್ಲೀಷ್ ಕ್ಲಾಸಲ್ಲೂ ಕನ್ನಡನೇ ಅಲ್ವಾ. ಹಾಗಾಗಿ ನನಗೆ ಇಷ್ಟೊಂದು ಜನ ಈ ಥರ ಮಾಡ್ತಿರ್ಬೇಕಾದ್ರೆ ಇದನ್ನು ಮಾಡಲೇಬಾರ್ದು ಅಂತ ಅನ್ನೋ ಒಂದು ರೂಲ್ಸ್ ಇತ್ತಲ್ಲ, ನಾವು ಅನ್ಸ್ಪೋಕನ್ ರೂಲ್ ಅದನ್ನು ಹೇಗೆ ಪಾಲಿಸೋದು ಅಂತ. ಹಾಗಾಗಿ ನಾನು ಒಂದು ಕ್ಲಾಸಲ್ಲಿ ಅವಾಗೆಲ್ಲ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅಂತಿರೋದು, ಹಿಂದ್ಗಡೆ ಎಲ್ಲ ಬಂದು ಕೂತಿರೋರು ಟೀಚರ್ಸು ಅವರು ಇವರು ಎಲ್ಲ ಇನ್ಸ್ಪೆಕ್ಟರ್ಸು ಆ ಥರದವರೆಲ್ಲ. ಸೊ ನಾನು ಟೀಚ್ ಮಾಡ್ತಾ ಅದು ಹುಡುಗರಿಗೆ ಅದು ಯಾಕೋ ಅದು ಅರ್ಥನೇ ಆಗ್ತಿಲ್ಲ ಅನ್ನಿಸ್ತು. ಆಗ ನಾನು ಕನ್ನಡಕ್ಕೆ ಶಿಫ್ಟ್ ಮಾಡ್ಕೊಂಡು ಒಂದು 2-3 ಲೈನು ಕನ್ನಡದಲ್ಲಿ ಮಾತಾಡಿ ಮತ್ತು ಇಂಗ್ಲೀಷಿಗೆ ಹೊರಳ್ಕೊಂಡು ಮತ್ತು ಕ್ಲಾಸೆಲ್ಲ ಮುಂದುವರಿತು. ಅದಕ್ಕೆ ಅವ್ರು ಅಬ್ಜೆಕ್ಷನ್ ತೆಗೆದ್ರು, ನೀವು ಅದೇನೋ ಡೈರೆಕ್ಟ್ ಮೆಥಡ್ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀರಾ ಅಂತ. ನಾನು ಹೇಳಿದೆ ಕಮ್ಯುನಿಕೇಷನ್ ಈಸ್ ಇಂಪಾರ್ಟೆಂಟ್. ಅದು ಅದೇನು ಬರೀ ಕನ್ನಡದಲ್ಲಿ ಹೇಳಲಿಲ್ವಲ್ಲ, ಎಲ್ಲಿ ಅರ್ಥ ಆಗಲಿಲ್ಲ ಆವಾಗ ಕನ್ನಡ ಬಳಸೋದು ತಪ್ಪಲ್ಲ ಅಂತ ಶುರುವಾಯಿತು. ಸೊ ನಂಗೆ ಅದಾದಮೇಲೆ ಅದನ್ನೇ ನಾನು ಟ್ರಾನ್ಸ್ಲೇಷನ್ ಮೂಲಕ ಭಾಷಾ ಬೋಧನೆ ಹೇಗೆ ಸಾಧ್ಯ ಅಂತ ನಾನು ತುಂಬ ರಿಸರ್ಚ್ ಮಾಡಿ ತುಂಬ ಲೇಖನಗಳನ್ನು ಬರೆದಿದ್ದೀನಿ. ಆ್ಯಂಡ್ ಇಟ್ ಈಸ್ ಮೈ ಬಿಲೀಫ್ ದಟ್ ಟ್ರಾನ್ಸ್ಲೇಷನ್ ಈಸ್ ಅನ್ ಎನೇಬ್ಲಿಂಗ್ ಡಿವೈಸ್ ಎನೇಬ್ಲಿಂಗ್ ಅಪ್ರೋಚ್ ಟು ಟೀಚಿಂಗ್ ಲ್ಯಾಂಗ್ವೇಜಸ್ ಅಂತ. ಸೊ ಆ ಥರ ನನಗೆ ಇದೆರಡಕ್ಕೂ ನಡುವೆ ತುಂಬಾ ಐ ಹ್ಯಾವ್ ಫೌಂಡ್ ಇಟ್ ಅ ವೆರಿ ಎನೇಬ್ಲಿಂಗ್ ಏಜೆಂಟ್ ಇನ್ ಅವರ್ ಟೀಚಿಂಗ್, ಇನ್ ಅವರ್ ಕಲ್ಚರ್, ಇನ್ ಅವರ್ ಇದು. ಈ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ? ಈ ವರ್ಷ 2 ಕೃತಿ ಬರಬೇಕು ನಂದು. ಒಂದು ವಡ್ಡಾರಾಧನೆ, ಅದೇ ಮೂರ್ತಿ ಕ್ಲಾಸಿಕಲ್ ಲೈಬ್ರರಿನವರು ತರ್ತಾ ಇದ್ದಾರೆ. ಏನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿದೆ, ಬಟ್ ಈ ವರ್ಷ ತರ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೇನು ಪ್ರೂಫ್ ರೀಡಿಂಗ್ ಸ್ಟೇಜಿಗೆ ಬಂದಾಯಿತು, ಸೊ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಮೇ ಹೊತ್ತಿಗೆ ಬರಬೇಕು. ಅದು ಬಂದರೆ ಸಾಮಾನ್ಯ ಈಗಂತೂ ಕೃತಿ ಪ್ರಕಟ ಮಾಡಿ ಸುಮ್ಮನೆ ಕೂತಿರೋಕ್ಕಾಗೋದೇ ಇಲ್ಲ. ಅದನ್ನು ಎಲ್ಲ ಕಡೆ ನಾವೇ ಪ್ರಚಾರ ಎಲ್ಲನೂ ಮಾಡಬೇಕಾಗತ್ತೆ. ಹಾಗಾಗಿ ಅದು ಸಾಕಷ್ಟು ಟೈಮ್ ಹಿಡಿಯುವಂಥ ಕೆಲಸ. 6 ತಿಂಗಳು ವರ್ಷ ಬೇಕಾಗುತ್ತೆ. ಹೌದು. ಸೊ ಸುಮಾರು ನೆಕ್ಸ್ಟ್ 1 ಇಯರ್ ಅದನ್ನು ಎಲ್ಲ ಕಡೆ ಆ ಪುಸ್ತಕನ ತಲುಪಿಸೋ ಜವಾಬ್ದಾರಿ ಹೊಂದಿರುತ್ತೆ. ಅದೇ ಥರ ಇವರು ತೋಳ್ಪಾಡಿ ಅವರ ಭಾರತ ಯಾತ್ರೆ ಪುಸ್ತಕ ಇದೆಯಲ್ಲ, ಅದನ್ನು ಮಾಡಿದ್ದೀನಿ. ಅದು ಪೆಂಗ್ವಿನ್ ಅವರು ತರಬೇಕು. ಅದು ಕೂಡ ಮಹಾಭಾರತದ ಬೇರೆ ಬೇರೆ ಓದು ಅದರಿಂದ ಅದಕ್ಕೂ ಸಾಕಷ್ಟು ಆಲ್ ಇಂಡಿಯಾ ಲೆವೆಲಲ್ಲೂ ಆಸಕ್ತಿ ಇರುತ್ತೆ. ಹಾಗಾಗಿ ಆ ಪುಸ್ತಕ ಬಂದರೆ ಅದನ್ನು ಕೂಡ ಬೇರೆ ಎಲ್ಲ ಕಡೆ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಹಾಗಾಗಿ ಮತ್ತು ನನ್ನ ಥೀಸಿಸ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡೋಣ ಈಗಲಾದ್ರೂ. ಕೇವಲ 37 ವರ್ಷ ಆಯಿತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರದ್ದೊಂದು ಇದೆ, ಪ್ಲ್ಯಾನ್ ಇದೆ, ನೋಡಬೇಕು ಹೇಗಾಗತ್ತೆ ಅಂತ. ಮೇಡಮ್, ಇಷ್ಟೊತ್ತು ನಿಮ್ಮ ಟ್ರಾನ್ಸ್ಲೇಷನ್ ಜರ್ನಿ ಬಗ್ಗೆ, ನಿಮ್ಮ ಬರವಣಿಗೆ ಬಗ್ಗೆ ಹಲವು ಸಂಗತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದ. ನಿಮಗೆ ಧನ್ಯವಾದ ಹೇಳಬೇಕು ನಾನು. ನನ್ನ ಈ ಪ್ರಯಾಣದ ಎಲ್ಲ ಬೇರೆ ಬೇರೆ ಮಜಲುಗಳನ್ನು ನೀವು ಅದ್ರ ಬಗ್ಗೆ ಕೇಳಿ ಆಸಕ್ತಿ ತೋರಿಸಿ ಬಾಕಿಯವ್ರಿಗೂ ಆಸಕ್ತಿ ಹುಟ್ಟೋ ಹಾಗೆ ಪ್ರಶ್ನೆ ಕೇಳಿದ್ದೀರಾ. ಥ್ಯಾಂಕ್ ಯು.